ಮೊದಲಿಗೆ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೂ, ಸ್ವರ್ಣಮಾಲ ಪತ್ರಿಜಿಯವರಿಗೂ, ಹಿರಿಯ ಗುರುಗಳಾದ ಸದಾನಂದ ಯೋಗಿನವರಿಗೂ, ನೆರೆತಿರುವ ಎಲ್ಲ ಆತ್ಮಬಂಧುಗಳಿಗೂ, ಇದು ಈ ಧ್ಯಾನಾಲಯ ನಡೆಸ್ಕೊಳ್ತಿರ್ತಿರುವ ವಿರೂಪಾಕ್ಷಿ ಮತ್ತು ಟೀಮ್, ಬಾಹುಬಲಿ ಟೀಮ್ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು. ಎಪ್ಪತ್ತೆರಡು ಗಂಟೆ ಧ್ಯಾನ ಮಾಡಿದಾಗ ಹೊರಗೆ ಬಂದಾಗ ನಮ್ಗೆ ಏನು ಅನಿಸಿಲ್ಲ, ಮಾಮೂಲು ಆರ್ಡಿನರಿ ಇತ್ತು. ಸಾರು ಹೇಳಿದರು, ಅರುಣ್ ಕುಮಾರ್ ಅಂತ ಮಾಡಿದರು, ನಿಮಗೆ ಮನೆಗೆ ಹೋದ್ಮೇಲೆ ಗೊತ್ತಾಗ್ತದೆ ಇದ್ರ ಪ್ರಭಾವ, ಇದು ಪರಿಣಾಮ ಅಂತ. ಆಮೇಲೆ ಮನೆಗೆ ಬಂದು 2 ದಿವಸ ಆಯ್ತು, 3 ದಿವಸ ಆಯಿತು, ನಿಧಾನ 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 ಸೋಲು ನಮ್ಮಲ್ಲಿ ಏನಿದೆಲ್ಲ, ಏನೇನು ಅಡಚಣೆ, ಭಯ, ಕೋಪ, ಎಮೋಷನ್ ಎಲ್ಲ ಇರ್ತಾವಲ್ಲ, ಅದನ್ನೆಲ್ಲ ಬಿಡಿಸ್ಕೊಂಡು ನಿರ್ವಾಣ ಲಯ ಸ್ಥಿತಿಗೆ ಬಂತು. ಅದ್ಭುತ. ಆ ಸ್ಥಿತಿ ಹೇಳೋಕ್ಕೆ ಬರೋದಿಲ್ಲ. ಬ್ರಹ್ಮಾನಂದ ಏನೂ ಇಲ್ಲ. ಇದು ಬಾಡಿ ಶರೀರ ಇದೆ ಆಲ್ರೆಡಿ. ನಾವು ದಿನನಿತ್ಯ ಕಾರ್ಯಕ್ರಮಗಳಿಗೆ ಏನು ಮಾಡಬೇಕೋ ಮಾಡ್ತಾಯಿದ್ದೀವಿ. ಅದರಲ್ಲಿ ಇಲ್ಲಿ ತಿಂತಿದ್ದೀನಿ, ಮಾಡ್ತಿದ್ದೀನಿ, ಬರ್ತಿದ್ದೀನಿ, ಹೋಗ್ತಾಯಿದ್ದೀನಿ, ಇವ್ರು ಬಂದರು ಹೋದರೂ ಏನು ಆಲೋಚನೆ ಇಲ್ಲ. ಆದರೆ ಇದು ತನ್ನ ಕೆಲಸ ತಾನು ಮಾಡ್ತಾನೆ ಇದೆ. ಒಳಗೆ ಆನಂದ, ಲಯ ಏನೂ ಇಲ್ಲ, ನಿರ್ವಾಣ. ಬೇಕು ಬೇಡ, ಹೌದು ಅಲ್ಲ ಏನೂ ಇಲ್ಲ. ಆದರೆ ತನ್ನ ಕೆಲಸ ತಾನು ಮಾಡ್ತಾಯಿದೆ. 2 ಕೆಲಸ ಕೂಡ ಇದರಲ್ಲೇ ನಡೀತಾ ಇದೆ. ಒಳಗೆ ಸೋಲ್ನಲ್ಲಿ ಬ್ರಹ್ಮಾನಂದ, ನಿರ್ವಾಣ, ಲಯ. ಏನು ಇರಬೇಕೋ ಅದರ ಲಯ ಆಗಿಬಿಟ್ಟಿವಿ. ಆದರೆ ಈ ಶರೀರ ತನ್ನ ಕರ್ಮಗಳನ್ನು ಮಾಡ್ತಾನೆ ಇದೆ. ಅಷ್ಟು ಅದ್ಭುತವಾದ ಈ ಧ್ಯಾನದಲ್ಲಿ ನಮ್ಮ ಪತ್ರಿಜಿಯವ್ರಿಗೆ ಎಷ್ಟು ಕೋಟಿ 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 ಧನ್ಯವಾದಗಳು ಹೇಳಿದ್ರೂ ಕಡಿಮೆನೆ. ನಮಗೆ ಇಂಥ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಬಂದು ಕುಂದಿರಿಸಿ ನಮ್ಗೆ ಇಷ್ಟು ಜ್ಞಾನ ಕೊಡಿಸ್ತಿದ್ದಾರೆ. ಓಕೆನಾ? ಇಷ್ಟು ಅದ್ಭುತವಾದ ಧ್ಯಾನ. ನಾನು ಹೇಳೋದೇನೆಂದರೆ, 3ರಲ್ಲಿ 3 ಚೈತನ್ಯ ಒಂದೇ, ಮಾಡೋ ಕೆಲಸ ರೀತಿಗಳು ಬೇರೆ. ಹಾಗೆ ನೀವು ಆತ್ಮಬಂಧುಗಳಲ್ಲಿ ನಿಮ್ಗಳಲ್ಲಿ ಕೂಡ ಅಷ್ಟೊಂದು ಎಲ್ಲರಲ್ಲೂ ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರ್ತದೆ. ಅದನ್ನು ಸ್ವಲ್ಪ ಧ್ಯಾನ ಮಾಡಿ ಹೆಚ್ಚಿಗೆ ಮಾಡ್ಕೋಬೇಕು. ಮೊನ್ನೆ ಆ ಕಡೆ ವಾರದಲ್ಲಿ ರತ್ನಮ್ಮ ಅಂತ ಸರ್ಜಾಪುರ, ಆ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಸ್ಪೀಚ್ ಮಾಡಿದರು. ಸ್ಟಾರ್ಟ್ ಮಾಡಿದ್ರು ಸೂಪರ್ ಫಾಸ್ಟ್, ಲಾಸ್ಟ್ ಎಂಡಿಂಗ್ ಆಗೋ ತಕ್ಕ ಮಾತಾಡ್ತಾನೆ ಇದ್ರು ತನ್ನ ಅನುಭವ, ತನ್ನ ಬಾಲ್ಯ, ಧ್ಯಾನಕ್ಕೆ ಹೆಂಗೆ ಬಂದರೆ ಹೇಗೆ ಅಂತ. ಅಷ್ಟು ಅದ್ಭುತವಾದ ಧ್ಯಾನ. ಮತ್ತು ಇವಾಗ ಫಸ್ಟ್ ನಾನು ಹೇಳಬೇಕಂತ ಬಯಸಿದ್ದೇನೆಂದರೆ, ಕರ್ಮ ಪ್ರಕ್ಷಾಳನೆ ಅಂದರೆ ವಿಮೋಚನೆ, ಅದರಿಂದ ಬಿಡುಗಡೆ. ನಾವು ಧ್ಯಾನದಲ್ಲಿ ಏನು ಹೇಳ್ತೀವಿ, ಸಾರ್ ಹೇಳ್ದಂಗೆ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಅದು ವಿಮೋಚನೆ ಪ್ರಕ್ಷಾಳನೆಗಿಂತ ಸ್ವಲ್ಪ ಡಿಗ್ರಿ PUC ಇಷ್ಟು ಇರ್ಬೋದು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಅದು ಹೇಗೆ ಅಂದರೆ, ಈ ಸಾರು ಹೇಳಿದರು, ಒಂದು ರೋಗ, ಈ ಶರೀರ, ಫಸ್ಟು ಬಾಡಿ ಬಗ್ಗೆ ತಿಳ್ಕೊಳ್ಳೋಣ. ಶರೀರ ಒಂದು ಕಾಯಿಲೆ ಬಂತು, ಸಾರು ಹೇಳಿದರು, ಕ್ಯಾನ್ಸರ್ ಬರ್ಬೋದು, ತಲೆನೋವು ಬರ್ಬೋದು, ಮೈಗ್ರೇನ್ ಬರ್ಬೋದು, ಏನೇ ಬರ್ಬೋದು. ನಾವು ಆಸ್ಪತ್ರೆಗೆ ಹೋದರೆ ಅವ್ರು ಏನು ಮಾಡ್ತಾರೆ, ಔಷಧ ಕೊಡ್ತಾರೆ. ನಾವು ಒಂದು ಗಿಡಕ್ಕೆ ಕಾಯಿಲೆ ಬಂದರೆ ನಾವು ಫಸ್ಟ್ ಏನು ಮಾಡ್ತೀವಿ, ಒಂದು ಔಷಧ ಸಿಂಪಡಿಸ್ತೀವಿ. ಅದು ಎಲ್ಲಿ ಹಾಕ್ತೀವಿ, ಗಿಡದ ಮೇಲೆ, ಎಲೆಗಳಿಗೆ, ಕಾಂಡಗಳಿಗೆ ಮೇಲೆ ಹಾಕ್ತೀವಿ. ಅದು ಔಷಧಗಳು ನಮ್ಮ ಮೇಲೆ ಹಂಗೆ ಪರಿಣಾಮ ಬೀರೋದು. ಆದರೆ ನಾವೇನು ಮಾಡಬೇಕು, ಮೂಲಕ್ಕೆ ಹೋಗಬೇಕು. ಮೂಲ ಅಂದರೆ ಬೇರಿಗೆ, ಮೂಲಕ್ಕೆ ಹೋಗಬೇಕು. ಆಗ ಮಾತ್ರ ಅದು ಇನ್ನು ಯಾವಾಗಲೂ ಬರೋದಿಲ್ಲ. ಆವಾಗ ಬಿಡುಗಡೆ ಆಗ್ತದೆ. ಕರ್ಮ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಯಾಕೆ ಅಂತಂದರೆ, ಒಂದು ಕಾಯಿಲೆ ಬಂತು, ಸಾರ್ ಹೇಳಿದರೆ, ನೀನು ಧ್ಯಾನದಲ್ಲಿ ಕೂತ್ಕೋ, 1 ಸಾರಲ್ಲ, 2 ಸಾರಲ್ಲ, 3 ಸಲ, ನನಗಿದು ಯಾಕೆ ಬಂತು ನಿನಗೆ ನೀನು ಕ್ವಶನ್ ಹಾಕು. ನೀನು ಯಾರಿಗೂ ಆಸ್ಪತ್ರೆಗೆ ಹೋಗಿ ಇದು ನನಗೆ ಯಾಕೆ ಬಂತು, ಬ್ಲಡ್ಡಲ್ಲಿ ಏನೈತೆ, ಇದು ಹೊಟ್ಟೆಲ್ಲಿ ಏನೈತೆ, ತಲೆಯಲ್ಲಿ ಏನೈತೆ, ಏನಿಲ್ಲ. ಮೊದಲು ನೀನು ಕೂತ್ಕೋ, ನೀನು ಪ್ರಶ್ನೆ ಹಾಕು, ಯಾಕೆ ಬಂತು ಅಂತ. ನೀನು 3 ಗಂಟೆ 5 ಗಂಟೆ ಧ್ಯಾನ ಮಾಡಿದಾಗ ನಿನ್ನ ಸೋಲೆ ಹೇಳ್ತದೆ, ಇದಕ್ಕೆ ಮೂಲ ಇಲ್ಲಿಲ್ಲ, ನೀನು ಅಲ್ಲಿ ಮಾಡಿ ಬಂದಿ, ಅದ್ರ ಪರಿಣಾಮ, ಅದ್ರ ಫಲಿತ ನೀನು ಇವಾಗ ಅನುಭವಿಸ್ತಾ ಇದ್ದೀವಿ. ಅದ್ರ ಫಲಿತ ನೀನು ಅನುಭವಿಸಿದಾಗ ಮಾತ್ರ ನಿನಗೆ ಈ ಕಾಯಿಲೆ ಈ ಜನ್ಮದಲ್ಲಿ ಕ್ಲಿಯರ್ ಆಗ್ತದೆ. ನೀನು ಅದು ಪರಿಣಾಮ ಮೂಲಕ್ಕೆ ಹೋಗದೆ ನೀನು ಬರೀ ಔಷಧ ತಗೊಂಡು ಹೀಗೆ ಮುಂದಕ್ಕೆ ಹಾಕಂತ ಬಂದರೆ, ಮುಂದಿನ ಜನ್ಮಕ್ಕಾದರೂ ಇದು ತಪ್ಪಿದ್ದಲ್ಲ, ಅದು ಪೋಸ್ಟ್ಪೋನ್ ಆಗ್ತದೆ ಅಷ್ಟೇ. ಮತ್ತೆ ಇನ್ನೊಂದು ಜನ್ಮ ತಗೊಂಡು ಇನ್ನೊಂದು ಸಲ ಹುಟ್ಟಿ ಮತ್ತೆ ಅದನ್ನು ಅನುಭವಿಸಬೇಕಾದವರು ನಾವೇ.
ಅದಕ್ಕಾಗಿ ನಾವು ಧ್ಯಾನಕ್ಕೆ ಬಂದರೆ ಅಂದರೆ ನಾವು ಎಷ್ಟು ಅದೃಷ್ಟವಂತಂದರೆ ನಮ್ಮ ಸಾಲುಗಳೆಲ್ಲ ಈಗಲೇ ಕಳ್ಕೊತಾ ಇದ್ದೀವಿ. ಬ್ಯಾಲೆನ್ಸ್ ಕರ್ಮಗಳೆಲ್ಲ ಈಗಲೇ ಕಳ್ಕೊಂಡು ಇನ್ನೊಂದು ಜನ್ಮಕ್ಕೆ ಹೋದಾಗ ನಾವು ಹಗುರವಾಗಿ ಹಾಯಾಗಿ ಒಂದು ಯೋಗಿ ಜನ್ಮ, ಒಂದು ಉತ್ತಮ ಜನ್ಮ ಪಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಅಷ್ಟು ಅದ್ಭುತವಾದ ಧ್ಯಾನ. ಒಂದು ಕಾಯಿಲೆ ಅದು ಹೇಳಿದ್ನೆಲ್ಲ ಕೂತ್ಕೊಂಡು ನೀವು ಕ್ವಶನ್ ಹಾಕಿದಾಗ ಮೂಲ ಅಲ್ಲ ಐತಲ್ಲ ಅವ್ರನ್ನ ಕರೆದು ಧ್ಯಾನದಲ್ಲಿ ನಾವಲ್ಲಿ ಗೊತ್ತಾಗ್ತದೆ ಇಂಥವ್ರಿಗೆ ನೀನು ಹೀಗೆ ಮಾಡಿ ಸಾರ್ ಹೇಳಿದ್ರಲ್ಲ, ಬೈದು 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 ಇನ್ನೊಬ್ರು ಟ್ರಾರ್ಚರ್ ಕೊಟ್ಟಾಗ ಆ ಸೋಲ್ ಬಹಳ ಹಿಂಸೆಗೆ ಒಳಗಾಗ್ತದೆ. ಆವಾಗ ನಾವು ಬಾಡಿ ವೆಕೇಟ್ ಮಾಡಿದಾಗ ಮೇಲೆ ಹೋದಾಗ ಯಮಧರ್ಮರಾಜ ಅಂತಾರೆ ಆಗಿನ ಕಾಲಕ್ಕೆ. ನಮ್ಮ ಸಿನಿಮಾ ತೋರಿಸ್ತಾನೆ ಅವಲ್ಲೇ, ಈ ಜನ್ಮದಲ್ಲಿ ನಾವು ಏನೇನು ಮಾಡಿ ಬಂದ್ವಿ ಎಲ್ಲ ಸಿನಿಮಾ ತೋರಿಸ್ತಾನೆ. ಇಂಥವ್ರಿಗೆ ಕಾಯಿಲೆ ಹಿಂಸೆ ಕೊಟ್ಟು, ಇಂಥವ್ರಿಗೆ ಒಳ್ಳೇದು ಮಾಡಿ, ಇಂಥವ್ರಿಗೆ ಜ್ಞಾನ ಹೇಳ್ಕೊಟ್ಟು ಅಂತ ಎಲ್ಲ ತೋರಿಸ್ತಾರೆ. ಈ ಹಿಂಸೆ ಕೊಟ್ಟವ್ರಿಗೆ ಈ ಕಾಯಿಲೆ, ಒಳ್ಳೇದು ಮಾಡಿದಾಗ ಪುಣ್ಯ, ಒಳ್ಳೆ ಮನೆಯಲ್ಲಿ ಹುಟ್ಟೋದು, ಐಶ್ವಂತರ ಹುಟ್ಟೋದು, ನಮ್ಗೆ ಬೇಕಾಗಿದ್ದು ಹಿಂದೆಲ್ಲ ಸಿಗೋದು ಅಂಥದ್ದು ಅದು ಪುಣ್ಯದ. ಜ್ಞಾನ ಒಂದು ಯೋಗಿ ಒಂದು ಜ್ಞಾನ ಮಾರ್ಗ, ಇಂಥ ಜ್ಞಾನ ಮಾರ್ಗ ಬರೋಕ್ಕೆ ಅದು ಜ್ಞಾನ ನಮ್ಗೆ ಸಹಾಯ ಆಗ್ತದೆ. ಆ ಸಿನಿಮಾ ನಮ್ಮ ಸೋಲೆ ತೋರಿಸ್ತದೆ ಅವಾಗಲೇ, ನೀನು ಹೀಗಿದೆ. ಅದು ಈಜಿ, ಅಷ್ಟು ಈಜಿ ಅಲ್ಲ. 3 ಗಂಟೆ 5 ಗಂಟೆ ಸಾರ್ ಹೇಳಿದ್ರಲ್ಲ 6 ಗಂಟೆ ಧ್ಯಾನ ಮಾಡಿದಾಗ ಅದು ನಮಗೆ ಫ್ಲ್ಯಾಶ್ ಆಗ್ತದೆ. ಆವಾಗ ನಮ್ಗೆ ಇದು ಕೌನ್ಸಿಲಿಂಗ್ನಲ್ಲಿ ಭಾಳ ಉಪಯೋಗ. ನಾವು ಇದೇ ರೀತಿ ಹೇಳ್ತೀವಿ, ನಿನಗೇನು ಕಡಿಮೆ ಆಗಿಲ್ಲ ಅಂತಂದರೆ ಮೂಲ ಐತಿ, ಅಲ್ಲಿಗೆ ಹೋಗಿ ನೀನು ನೀನೇ ಪ್ರಶ್ನೆ ಮಾಡ್ಕೊ ಅಂತ ಹೇಳ್ತೀವಿ. ಆವಾಗ ಅದೇ ಆ ಸೋಲ್ನ, ಇವಾಗ ನಾನಿದ್ದೀನಿ, ಅತ್ತೆ ಸೊಸೆ ನಿಮ್ಗೆ ಗೊತ್ತಲ್ಲ, ಇಬ್ಬರಿಗೂ ಭಾಳ ಘರ್ಷಣೆ ಆಗ್ತಿರ್ತದೆ. ಈಗಿನ ಕಾಲಕ್ಕೆ ಸೊಸೆನೇ ಅತ್ತೆ ಕಿರುಕುಳ ಕೊಡ್ತಾರೆ, ಆಗಿನ ಕಾಲಕ್ಕೆ ಅತ್ತೆನೇ ಸೊಸೆಗೆ ಹಾಕೊಡ್ತಾ ಇದ್ರು. ಆ ರೀತಿ ಯಾಕೆ ಹಂಗೆ ಆಗ್ತಾ ಅಂದರೆ ಹೋದಿನ ಜನ್ಮದಲ್ಲಿ ಇವರೇ ಅತ್ತೆ ಸೊಸೆ ರಿವರ್ಸ್ ಆಗಿದ್ದರು. ಒಬ್ರಿಗೊಬ್ರು ಟಾರ್ಚರ್ ಕೊಟ್ಕೊಂಡು ಅದು ಎಮೋಷನ್ ಆಗಿ ಅದು ಒಳಗೆ ಸೋಲಲ್ಲಿ ಒಂದು ಕ್ರಿಯೇಟ್ ಮಾಡಿದೆ, ಒಂದು ಬ್ಲ್ಯಾಕ್ ಚುಕ್ಕೆ ಆಗಿ ಅಲ್ಲಿ ಕುಂತಿದೆ. ಅದು ಒಂದು ಟೈಮ್ ಬಂದ್ರೇ ಅದು ಬಿಡುಗಡೆ ಆಗೋದು, ಅದು ಯಾವಾಗಂದ್ರೆ ಅದು ಆಗೋದಿಲ್ಲ. ಆವಾಗ ಮದುವೆ ಆಗಿ ಗಂಡನ ಮನೆಗೆ ಬಂದು ಅತ್ತೆ ಸೊಸೆ ಬಂದಾಗ ಮಾತ್ರ ಅದು ಕ್ರಿಯೇಟ್ ಆಗ್ತದೆ ನೋಡ್ರಿ, ಅಷ್ಟು ಟೈಮ್ ಅದು ಅಲ್ಲೇ ಇರ್ತದೆ. ಆದರೆ ಧ್ಯಾನ ಮಾಡಿದಾಗ ಅದು ಆಗದೆ ಇದ್ದರೂ ಕೂಡ ಇದು ಇಲ್ಲಿಗೆ ಕ್ಲೀನ್ ಆಗ್ತದೆ. ಆದರೆ ಅದು ನಾಮ ಮಾತ್ರ ಆಗ್ತದೆ ಅಷ್ಟೇ. ಅಲ್ಲಿ ಜಗಳ ಇರಲಿ, ಇನ್ನೊಂದಿರಲಿ, ಹಿಂಸೆ ಇರಲಿ, ಅದಷ್ಟನ್ನು ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ. ಆದರೆ ಧ್ಯಾನ ಮಾಡಿದರೆ ಭೌತಿಕವಾಗಿರ್ತಾರಲ್ಲ ಅವ್ರಿಗೆ ಮಾತ್ರ ಕ್ಲಾಶ್ ಆಗ್ತದೆ. ಆ ರೀತಿ ಇರ್ತದೆ ಅದ್ಭುತವಾಗಿ. ಅಲ್ಲಿ ಮೂಲ ತಿಳ್ಕೊಂಡಾಗ ನಾವು ಬೇರಿನ ಸಹಿತ ಆ ಕಾರ್ಯಕಾರಣ ಸಂಬಂಧಕ್ಕೆ ಹೋಗಿ ಅವ್ರಿಗೆ ಕ್ಷಮಾಪಣೆ ಹೇಳಿ, ನೀವು ಕೂಡ ಧ್ಯಾನ ಮಾಡಿ ಅಂತ ಹೇಳಿ ಅವ್ರಿಗೆ ಸಮಾಧಾನ ಹೇಳಿ ಅವರಿಗೆ ಉನ್ನತ ಲೋಕಕ್ಕೆ ಕಳಿಸಿದ ಮಾತ್ರ ನಾವು ಫ್ರೀ ಆಗ್ತೀವಿ. ಆ ಕಾಯಿಲೆ ಮತ್ತೆ ಎಂದಿಗೂ ಬರೋದಿಲ್ಲ ಅಂತ ಎಷ್ಟೋ ಉದಾಹರಣೆಗಳು ನಮ್ಮ ಧ್ಯಾನದಲ್ಲಿ ಇದ್ದಾವೆ. ನಾನು ಒಂದು ಸಾರಿ ಏನೋ ಕೆಲಸ ಮಾಡೋಕ್ಕೆ ಹೋಗಿ ಇಷ್ಟ ಹತ್ರ ಮನೆ 7-8 ಪಾಯಿಂಟ್ಗೆ ಸ್ಟೆಪ್ಸ್, ಅದು ನಾನೇನೋ ಎಮರ್ಜೆನ್ಸಿಯಲ್ಲಿ ಅದು ಬಾಕಿಲು ತೆಗಿತೀನಿ ಬರೋದಿಲ್ಲ. ಅಲ್ಲಿ ಏನೋ ಹೊರಗೆ ಕೆಲಸ ಅರ್ಜೆಂಟ್ ಐತಿ, ತೆಗಿತೀನಿ ಬರಲಿಲ್ಲ. ನನಗೆ ಸಿಟ್ಟು ಬಂದು ಇನ್ನೂ ಗಟ್ಟಿಗೆ ಹೇಳಕ್ಕೆ ಹೋಗಿದ್ದೆ, ಅದು ಹ್ಯಾಂಡಲ್ ಕೂಡ ಕಿತ್ತು ಬಂದು ಆ 7-8 ಸ್ಟೆಪ್ಸಿಂದ ನಾನು ಕೆಳಗೆ ಬಿದ್ದೀನಿ. ನಿಜವಾಗ್ಲೂ ಅಂದರೆ ಅದು ನಡು ಮುರಿಬೇಕಾಗಿತ್ತು ಆ ಪರಿಸ್ಥಿತಿಯಲ್ಲಿ, ನಡು ಮುರಿಬೇಕಾಗಿತ್ತು ಅಂಥ ಪರಿಸ್ಥಿತಿ. ಇಲ್ಲಿ ತಲೆ ಬಂದು ಕೆಳಗೆ ನೆಲಕ್ಕೆ ಹೊಡ್ಕೊಂತು. ಆ ಸ್ಟೆಪ್ಸ್ ಎಲ್ಲ ಇಲ್ಲೊಂದು ಎಲ್ಲೆಲ್ಲ ಸ್ಟೆಪ್ಸ್ ಬೈ ಸ್ಟೆಪ್ಪು ಎಲ್ಲ ನೋವುಗಳು ಗಟ್ಟಿಪೆಟ್ಟು ಅಂದರೆ ಅಷ್ಟಿಲ್ಲ. ನನಗೆ ಭಯ ಆಯಿತು, ನಾನೇನು ಆಸ್ಪತ್ರೆಗೆ ಆಗಬೇಕಾ ಮತ್ತು ನಡು ಆಪ್ರೇಷನ್ ಮಾಡ್ಕೊಳ್ಬೇಕಾ ಅನ್ನೋ ರೀತಿಯಲ್ಲೇ ಆಗಿತ್ತು ಡ್ಯಾಮೇಜ್. ಆದರೂ ಕೂಡ ನಾನು ಮತ್ತೆ ನಮ್ಮವ್ರಿಗೆ ಹೇಳಿದ್ರೆ, ನಿನ್ನ ನೋವಲ್ದ ಮತ್ತು ಹ್ಯಾಂಡಲ್ ಮುರಿದಿಯಲ್ಲ ಅಂತ ಎಲ್ಲಿ ಬೈತಾರ ಅಂತ ನಾನು ಹೇಳಿದೆ. ಸುಮ್ಮನೆ ಇದು ಹಿಂಗೆ ಬಿದ್ದಿದ್ದೆ, ಸ್ವಲ್ಪ ನೋವಾಯಿತು ಅಂತ ಹಾಗೆ ಇಟ್ಕೊಂಡು ನಮ್ಮಲ್ಲಿ ಅಸ್ತ್ರ ಆಯ್ತಲ್ಲ, ಏನದು ಅದ್ಭುತವಾದ ಅಸ್ತ್ರ ಇದೆ. ಇದು ಬಾಡಿಗೆ ಒಂದೇ ನಾನು ಹೇಳೋದು. ನಾನು ಅಂಥ ನೋವಿನಲ್ಲೂ ಕೂಡ ಎದ್ದೊಳಕ್ಕೆ ಬರ್ತಾಯಿಲ್ಲ, ಕುಂದ್ರೋಕ್ಕೆ ಬರ್ತಾಯಿಲ್ಲ, ಮನೆ ಕೆಲಸ ಮಾಡೋಕ್ಕೆ ಬರ್ತಾಯಿಲ್ಲ. ಆದರೂ ನಿಧಾನ ಹಾಗೆ ಮಾಡ್ಕೊಂಡು ದಿನಕ್ಕೆ ಬೆಳಗ್ಗೆ 3 ತಾಸು, ಸಾಯಂಕಾಲ 3 ತಾಸು ಮಾಡಿ 3 ದಿವಸ, ಕೇವಲ 3 ದಿವಸದಲ್ಲೇ ನಾನು ಆ್ಯಕ್ಟಿವ್ ಆಗೀನಿ. ಎಷ್ಟು ಅದ್ಭುತವಾಗಿ ನನಗೆ ಅನ್ನಿಸ್ತದೆ. ನಾನು ಏನೋ ಗುಳಿಗೆ ಹಾಕ್ಕೊಂಡಿಲ್ಲ, ಇನ್ನೊಂದಿಲ್ಲ, ಯಾರಿಗೂ ಹೇಳಿಗೂಡೇ ಇಲ್ಲ. ಅಷ್ಟು ಚೆನ್ನಾಗಿ ಆ ಎನರ್ಜಿ ನನಗೆ ಈ ಬಾಡಿಯಲ್ಲಿ ಮತ್ತೆ ನನ್ನ ಸ್ವಸ್ಥಿತಿಗೆ ತಂದೈತಿ. ಇದು ಬಾಡಿಯಲ್ಲಿ ಈ ರೀತಿ ಶರೀರದಲ್ಲಿ ಇರುವ ಎಲ್ಲ ನಾವು ದಿನನಿತ್ಯ ಹೇಳ್ಕೋಬೇಕು. ಈ ಶರೀರನೇ ಒಂದು ದೇವಾಲಯ, ಇದಕ್ಕೆ ನಾವು ದಿನನಿತ್ಯ ಥ್ಯಾಂಕ್ಸ್ ಹೇಳಬೇಕು.
ಎಲ್ಲ ಅವಯವಗಳು ಕೂಡ ಕಣ್ಣಿದ್ರೇ ನೋಡ್ತಾ ಇದ್ದೀನಿ, ಕಿವಿದ್ರೇ ಕೇಳ್ತಾ ಇದ್ದೀನಿ. ಇಷ್ಟು ಕೆಲಸ ಮಾಡ್ತಾ ಇರುವಾಗ ಅದನ್ನು ನನ್ನ ಚೈತನ್ಯ ಎಷ್ಟು ಉತ್ಕೃಷ್ಟ ಅದ್ಭುತವಾಗಿದ್ರೇ ಈ ದೇಹನ ದೇವಾಲಯ ನಡೀತಾ ಇದೆ. ನನಗೆ ಇದಕ್ಕೆಲ್ಲ ಕೋಟಿ ಕೋಟಿ ಧನ್ಯವಾದ ಅಂತ ಹೇಳ್ತಾ ಇರ್ತೀನಿ. ಇದು ಶರೀರ ಧರ್ಮ, ಕರ್ಮಗಳಿಂದ ಮುಕ್ತಿ, ಪ್ರಕ್ಷಾಳನೆ. ಒಂದು ರೀತಿ ನಾವು ಆಸ್ಪತ್ರೆಯಿಂದ ಸಾರ್ ಹೇಳ್ತಾರಲ್ಲ, ನೋ ಮೆಡಿಸಿನ್, ನೋ ಟ್ಯಾಬ್ಲೆಟ್, ನೋ ಹಾಸ್ಪಿಟಲ್. ಆ ರೀತಿ ನಾವು ಧ್ಯಾನ ಮಾಡಿಕೊಂಡಾಗ ಇದರಲ್ಲಿರೋ ಎಂಥ ಕಾಯಿಲೆ ಇರೋದಿಲ್ಲ. ಅದ್ಭುತವಾಗಿ ಇದೆಲ್ಲ ಲೈಟ್ ಬಾಡಿ ಆಗ್ತದೆ, ಎನರ್ಜಿ ಬಾಡಿ ಆಗ್ತದೆ, ಆ್ಯಕ್ಟಿವ್ ಆಗಿರ್ತದೆ, ಸೂಪರ್ ಆಗಿರ್ತದೆ. ಓಲ್ಡ್ ಏಜ್ 60-80ರಲ್ಲಿ ಕೂಡ ಹೆಂಗಾಗಿರ್ತದೆ, ಭಾರಿ ಟ್ಯಾಲೆಂಟ್ ಇರ್ತದೆ. ಇನ್ನು ಹೇಳಕ್ಕೆ ಅಷ್ಟು ಅದ್ಭುತವಾಗಿರ್ತದೆ. ಪ್ರತಿನಿತ್ಯ ಇನ್ನು ಕೈ ಮುಗಿ ಹೇಳ್ತೀನಿ, ಧ್ಯಾನ ಮಾತ್ರ ಬಿಡಬೇಡ್ರಿ, ಎಣ್ಣೆ ಬಿಡ್ರಿ, ಧ್ಯಾನ ಬಿಡಬೇಡ್ರಿ. ನಿಮ್ಮ ಸಮಯವನ್ನು ಬೇರೆ ಕೊಡಬೇಡ್ರಿ. ನಿಮ್ಮ ದುಡ್ಡು ಕೊಡ್ರಿ, ಇನ್ನೊಂದು ಕೊಡ್ರಿ. ನಿಮ್ಮ ಸಮಯ ಎಷ್ಟು ಉಳಿದ್ರೂ ಕೂಡ ಆ ಸಮಯವನ್ನು ಧ್ಯಾನಕ್ಕಾಗಿ ಮೀಸಲಿಡ್ರಿ. ನಮ್ಮ ಸಾರ್ ಏನು ಹೇಳ್ತಾರೆ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಸರ್ವೀಸ್, ಮತ್ತು ಅಷ್ಟಿಷ್ಟು ಗೊತ್ತಿಲ್ಲ ಧ್ಯಾನ ಪ್ರಚಾರ. ಮೊನ್ನೆ ನಾವು ಇಲ್ಲಿಗೆ ಬಂದಾಗ ಇನ್ನೂ ಬುದ್ಧ ಪೂರ್ಣಿಮೆ ಇನ್ನೂ ಟೈಮ್ ಇತ್ತು. ಮಧ್ಯಾಹ್ನ ಎಲ್ಲ ಮುಗಿದ ಮೇಲೂ ಕೂಡ ನಾನು ನಮ್ಮ ಫ್ರೆಂಡ್ ನಾಗೇಶ್ವರ ಅಂತ ಇಷ್ಟೊಂದು ಪಾಂಪ್ಲೆಟ್ ತೊಗೊಂಡಾಗ ಇಲ್ಲೆಲ್ಲ ಹಂಚಿದ್ವಿ. ಸ್ವಲ್ಪ ಸಮಯ ಸಿಕ್ಕರೆ ಸಾಕು, ಆ ಸಮಯವನ್ನು ಉಳಿಸ್ಕೊಂಡು ಅದು ನಾನು ಪ್ಲಸ್ ಪಾಯಿಂಟ್ ಮಾಡ್ಕೋಬೇಕು. ಸಮಯ ಸಿಕ್ತು ಮಾತಾಡಿದ್ವಿ, ಸಮಯ ಸಿಕ್ತು ಶಾಪಿಂಗ್ ಮಾಡಿದ್ವಿ, ನೀವು ವೇಸ್ಟ್ ಮಾಡೋದಲ್ಲ. ಆ ಸಮಯವೇ ಸಾಧನೆ. ನೀವು ಎಷ್ಟು ಸಮಯ ನೀವು ಧ್ಯಾನಕ್ಕೆ ಬಂಡವಾಳಾಗಿ ಇಡ್ತೀರೋ ಅಷ್ಟು ಚೆನ್ನಾಗಿ ನೀವು ಉದ್ಧಾರ ಆಗ್ತೀರಿ ಈ ಜನ್ಮದಲ್ಲೇ. ಇನ್ನೂ ಜನ್ಮಗಳು ಹೆಚ್ಚಿಗೆ ಬೇಕಾಗಿಲ್ಲ. ನಮಗೂ ಭೌತಿಕವಾಗಿ ಇರೋರಿಗೂ ವ್ಯತ್ಯಾಸ ಏನಂದರೆ, ಅವ್ರಿಗೆ ಅಮಾಯಕ ಪ್ರಾಣಿ ಇದೆ, ಧ್ಯಾನ ಒಂದಿದೆ, ಇದರಲ್ಲಿ ಇಷ್ಟಿದೆ ಅಂತ ಗೊತ್ತಿಲ್ಲ. ಅದೇ ಸತ್ಯ, ಅದೇ ಧರ್ಮ ಅಂತ ಅದರಲ್ಲಿ ಜೀವನ ಮಾಡ್ತಿದ್ದಾರೆ. ಅವ್ರಿಗೆ ಹೇಳಿದ್ರು ಕೂಡ ಅಷ್ಟೊಂದು ಪರಿಣಾಮ ಬೀರೋದಿಲ್ಲ, ಯಾಕಂದರೆ ಅದರಲ್ಲಿ ಅವರು ಮುಳುಗಿದ್ದಾರೆ ಭೌತಿಕವಾಗಿ. ಅವರಿಗೆ ಏನು ಬರಲಿ ಅದು ಅನುಭವಿಸಲೇಬೇಕು. ಶರೀರವಾಗಿ ಆಸ್ಪತ್ರೆಗೆ ಬೀಳಬೇಕು, ಚುಚ್ಚಿಸ್ಕೋಬೇಕು, ಕೊಯ್ಸ್ಕೋಬೇಕು, ನುಂಗಬೇಕು. ಆಸ್ಪತ್ರೆ ಸಾಮಾನ್ಯ ಅಲ್ಲ, ಒಬ್ರು ಕರ್ಕೊಂಡು ಹೋಗ್ಬೇಕು, ಮಾಡಬೇಕು. ಆದರೆ ನಮಗೆ ಧ್ಯಾನಿಗಳಿಗೆ ಹಾಗಲ್ಲ. ಅವ್ರಿಗೆ 50 ಜನ್ಮ ಇದ್ದರೆ ನಂಗೆ ಕನಿಷ್ಠ 10 ಮಹಾ ಅಂದರೆ 5 ಜನ್ಮಗಳಲ್ಲೇ ನಮಗೆ ಮುಕ್ತಿ ಸಿಗ್ತದೆ, ಪ್ರಮೋಷನ್ ಸಿಗ್ತದೆ. ಅಷ್ಟು ಅದ್ಭುತವಾದ ಶರೀರ ಲೆವೆಲಲ್ಲಿ ನಾವು ಧ್ಯಾನ ಮಾಡುವಾಗ ಇಷ್ಟು ಪ್ರಮೋಷನ್ ನನಗೆ ಸಿಗ್ತದೆ ಅದ್ಭುತವಾಗಿ. ಹಾಗೆಯೇ ಮತ್ತು ಇದು ಶರೀರದ ಧರ್ಮ ಆಯಿತು, ಹೌದಾ? ಇನ್ನು ಮಾನಸಿಕವಾಗಿ ಸಾರಿ ನಾನು ಹೇಳೋದಲ್ಲ, ಒಂದೊಂದು ಪಾಯಿಂಟ್ ಮುಗಿಸ್ಬಿಟ್ರೆ. ಪ್ರಕ್ಷಾಳನೆ ಶರೀರದಿಂದ ನಾವು ಹೊರಗೆ ಬಂದ್ವಿ. ಹೇಗೆ? ಧ್ಯಾನ ಮಾಡ್ತಾ ಏನೇ ಕಾಯಿಲೆ ಇರುವಲ್ದಾಗ ಆಲ್ರೆಡಿ ಇದ್ದು ಹೋಗ್ತವೆ, ಮುಂದೆ ಬರೋ ಕೂಡ ಕ್ಲೀನ್ ಆಗ್ತವೆ. ಭೌತಿಕವಾಗಿ ಇರೋರಿಗೆ ಅನುಭವಿಸ್ಲೇಬೇಕು. ನಮಗೆ ಸ್ವಲ್ಪ ಟಚ್ ಆಗಿ ಹೋಗ್ತದೆ. ಅವ್ರು ವಾರ ಆಸ್ಪತ್ರೆಯಲ್ಲಿ ಬೀಳೋದು, ನಾವು ಒಂದು ದಿವಸ ಸ್ವಲ್ಪ ಸಿಕ್ಕಾಗ್ತೀವಿ, ಮತ್ತು ಧ್ಯಾನ ಮಾಡಿವಿ, ಆ್ಯಕ್ಟಿವ್ ಆಗ್ತೀವಿ. ಇಷ್ಟೇ ನಾವು ಅನುಭವಿಸೋದು ಧ್ಯಾನಿಗಳಿಗೆ. ಅಷ್ಟು ಪ್ಲಸ್ ಪಾಯಿಂಟ್ ಧ್ಯಾನ. ಇದು ಶರೀರ ಧರ್ಮ ಆಯಿತು. ಮತ್ತು ಮಾನಸಿಕ, ಬಾಡಿ, ಮೈಂಡ್, ಸೋಲ್. ಮೈಂಡ್ ಮನಸ್ಸು ಅಂದ್ರೇ ಆಲೋಚನೆಗಳ ಸಮೂಹ, ಗಂಟು. ಮಾಡಿ ನಾವು ಹುಟ್ಟಿದಾಗಿಂದ ನಾವು ಮಾಡಿದ್ದೇನು ಕೇವಲ ಆಲೋಚನೆಗಳೇ. ಅದು ಮಾಡಿ ನಾವು ತಲೆಯೆಲ್ಲ ತುಂಬ ಹೋಗಿಬಿಟ್ಟಿದೆ. ನಾವು ಧ್ಯಾನಕ್ಕೆ ಹೊಸದಾಗಿ ಬಂದು ಕುಂತಾಗ ಏನು ಬರ್ತಾವೆ ಮೊದಲು? ಮತ್ತು ನಾವು ಮಾಡಿದ್ದೆ ಅದೇ ಎಲ್ಲಿ ಹೋಗ್ಬೇಕು, ನಮ್ಮ ಆಲೋಚನೆಗಳು ನಮಗೆ ಬರ್ತಾವೆ, ಹೌದಾ? ಹಾಗೆ ಆ ಆಲೋಚನೆಗಳಿಂದ ಬಿಡುಗಡೆ ಆಗಬೇಕಾದ್ರೆ ಮೊದಲು ಅದನ್ನೆಲ್ಲ ಕಳಿಬೇಕು. ಕಳ್ಕೊಂತ ಬಂದರೆ ಜೀರೋ ಸ್ಥಿತಿಗೆ ಬರಬೇಕು. ಶೂನ್ಯ ಅಂದರೆ ಏನೂ ಇಲ್ಲ, ಆದರೆ ಎಲ್ಲನೂ ಅದರಲ್ಲೇ ಇದೆ. ಶೂನ್ಯ. ಫಸ್ಟ್ ಧ್ಯಾನ ಮಾಡುವಾಗ ಫಸ್ಟಿಗೆ 100 ಆಲೋಚನೆ ಬರ್ತವೆ, ಆಮೇಲೆ 80, 90, 0 ಆಗೋವರೆಗೂ ಫಸ್ಟ್ 41 ದಿನ ಧ್ಯಾನ ಅಂದರೆ ಅದಕ್ಕೆ ಅದು ಕಳ್ಕೊಂತ ಬರಬೇಕಂತಾನೆ ಮಂಡಲ ಧ್ಯಾನ ಮಾಡು ಅಂತ ಹೇಳ್ತಾರೆ. ಅದೆಲ್ಲ ಕಸ ಹೋದ್ಮೇಲೆ ನಾವು ಒಂದು ರೀತಿ ಅನುಭವ, ಒಂದು ರೀತಿ ಆರೋಗ್ಯ, ಆನಂದ ಪಡೆಯೋಕ್ಕೆ ಸಾಧ್ಯ ಇರ್ತದೆ. ಆಲೋಚನೆಗಳಿಂದ ವಿಮುಕ್ತಿ ಪಡಿಬೇಕು ಮೊದಲು. ಅದು ಅಷ್ಟು ಸುಲಭ ಇಲ್ಲ. ನಾನು 10 ವರ್ಷ 12 ವರ್ಷದಿಂದ ಧ್ಯಾನ ಮಾಡೀನಿ ಅಂದರೆ, ನಾನು ರಾತ್ರಿಯಲ್ಲಿ ಕುತ್ಕೊಳ್ತೀನಿ ಅಂದರೂ ಕೂಡ 1 ತಾಸು 2 ತಾಸು ಅದು ಬಂದೇ ಬರ್ತದೆ. ಅದು ಗಂಟು ಮಾಡಿಟ್ಟಿನಲ್ಲ, ಈ ಜನ್ಮದ್ದಲ್ಲ, ಆಗಿನ ಜನ್ಮ ಗಂಟು ಒಳಗಿದೆಯಲ್ಲ, ಅದು ಬರ್ತಾನೆ ಇರ್ತದೆ. ನನಗೆ ಅನ್ನಿಸ್ತದೆ, ಮನಸ ಪ್ಲೀಸ್ ನನಗೆ ಧ್ಯಾನ ಮಾಡೋಕ್ಕೆ ಬಿಡು. ಮತ್ತೆ ಆಗೋಯ್ತು ಗತ, ಅದು ಆಗೋಯ್ತು, ಮತ್ತೆ ಯಾಕೆ ಬರ್ತಾಯಿದ್ದಿ, ಮತ್ತೆ ನನಗೆ ಯಾಕೆ ಡಿಸ್ಟರ್ಬ್ ಮಾಡ್ತಾಯಿದ್ದೀನಿ, ನನಗೆ ಬೇಡ, ನನಗೆ ಧ್ಯಾನ ಮಾಡೋಕ್ಕೆ ಬಿಡು ಅಂತ ಕೇಳ್ಕೊತಾನೆ ಇರ್ತೀನಿ. ಆಗ ಸ್ವಲ್ಪ ಹೊತ್ತು ಆದಾಗ, ಸ್ವಲ್ಪ ಲಯ ಸ್ಥಿತಿಗೆ ಹೋದಾಗ
ಆವಾಗ ಕಾಸ್ಮಿಕ್ ಎನರ್ಜಿ ಪಾಸ್ ಆಗ್ತದೆ. ಪಾಸಾಗಿ ಸ್ವಲ್ಪ ಅವೇರ್ನೆಸ್ ಆ್ಯಕ್ಟಿವ್ ಅಲ್ಲಿ ಶರೀರದಲ್ಲಿರುವ ಪ್ರತಿ ಅವಯವದಲ್ಲಿರುವ ಕೋಟಾನುಕೋಟ ಕಣಗಳಲ್ಲಿ ಕೂಡ ಎನರ್ಜಿ ತುಂಬ್ತದೆ. ಆವಾಗ ಬಾಡಿ ಎಲ್ಲ ಲೈಟ್ ಬಾಡಿ ಆಗ್ತದೆ. ಆಮೇಲೆ ರಾತ್ರಿ ಎಲ್ಲ ಧ್ಯಾನ ಮಾಡಿದ ಮೇಲೆ ಆವತ್ತಿನ ದಿವಸ ನಾನಾಗಿರೋದಿಲ್ಲ. ಯಾಕಂದರೆ 8 ಗಂಟೆ 10 ಗಂಟೆ ಧ್ಯಾನ ಮಾಡಿದ ಮೇಲೆ ಎನರ್ಜಿ ಸುಮ್ಮನೆ ಇರೋದಿಲ್ಲಲ್ಲ. ಈ ಬಾಡಿಯಲ್ಲಿ ತನ್ನ ಕೆಲಸ ತಾನು ಮಾಡ್ತಾ ಇರ್ತದೆ. ಸುಮ್ಮನೆ ನಿಮಿತ್ತ ಮಾತ್ರ ನಾನು ಆತ್ಮರೂಪವಾಗಿ ಇದರಲ್ಲಿ ಇದ್ದೀನಿ, ಶರೀರದಲ್ಲಿ ಇದ್ದೀನಿ, ಆದರೆ ಇದು ನಾನಲ್ಲ ಅನ್ನೋ ರೀತಿ ಜ್ಞಾನ ಸಿಗ್ತದೆ. ನಿಮಿತ್ತ ಮಾತ್ರ. ಅದು ನಾನು ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿನಲ್ಲ ಅದೆಲ್ಲ ಈ ಶರೀರ ರೂಪದಲ್ಲಿ ನಾನು ಏನು ಮಾಡಬೇಕಾದೆಲ್ಲ ನಡೀತಾನೆ ಇರ್ತದೆ. ಅದರಲ್ಲಿ ಏನು ಬಿಡುಗಡಿಲ್ಲ. ಆದರೆ ಅದರಲ್ಲಿ ನಮಗೆ ಹಸಿವು ಆದರೆ ಇಷ್ಟು ತಿನ್ನಬೇಕು, ಸ್ವೀಟ್ ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಬಹಳ 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 ಕಡಿಮೆ. ನಮ್ಮ ಪ್ರೇಮನಾಥ್ ಸರ್ ಊಟ ಮಾಡೋದು ನೋಡಿದರೆ ಇಷ್ಟೇ ಹಸಿವು ಅನ್ನೋದು ಇರೋದಿಲ್ಲ, ಆಕಾಂಕ್ಷೆ ಇರೋದಿಲ್ಲ. ಇನ್ನೂ ಬೇಕು ಬೇಡ ಅಲ್ಲ, ವೈಭೋಗ ಜೀವನ ಅಂತಾರಲ್ಲ, ಉಡಬೇಕು, ತೊಡಬೇಕು, ಪಾರ್ಟಿಗೆ ಹೋಗಬೇಕು, ಎಂಜಾಯ್ ಮಾಡಬೇಕು, ಇಂಥದ್ದು ಏನು ಭೌತಿಕವಾಗಿರೋ ಎಲ್ಲ ಜೀರೋ ಆಗಿಬಿಡ್ತಾವೆ. ಅದರ ಮೇಲೆ ಆಸಕ್ತಿನೇ ಇರೋದಿಲ್ಲ. ಆತ್ಮದ ಜ್ಞಾನದ ಕಡೆಗೆ ನಮ್ಮ ಪ್ರಯಾಣ ಇರ್ತದೆ ಅದ್ಭುತವಾಗಿ, ಆನಂದವಾಗಿ. ನಮ್ಮದು ಇವಾಗ ಮುಖ್ಯವಾದ ಕಾನ್ಸೆಪ್ಟ್ ಏನಂದರೆ ಕರ್ಮ ಪ್ರಕ್ಷಾಳನೆ. ಕರ್ಮ ಅಂದರೆ ಏನು ನಮಗೆ ತಿಳಿದ ಹಾಗೆ. ಕರ್ಮ ಅಂದರೆ ಒಂದು ಕೆಲಸಕ್ಕೆ ಕರ್ಮ ಅಂತೀವಿ. ಕರ್ಮದಲ್ಲಿ 2 ರೀತಿ ಇರ್ತದೆ. ಒಳ್ಳೆಯ ಕರ್ಮಗಳು ಮತ್ತು ಕೆಟ್ಟ ಕರ್ಮಗಳು. ಸಾರು ಹೇಳಿದಾಗೆ ಕೆಟ್ಟ ಕರ್ಮಗಳು ಮಾಡಿದಾಗ ನಾವೇನು ಮಾಡಬೇಕು? ಭೂಮಿಗೆ ಬರಬೇಕು, ಅನುಭವಿಸ್ಲೇಬೇಕು. ಸಣ್ಣ ಸಣ್ಣ ಪಾಪ, ಸಣ್ಣ ರೋಗ. ನೀನು ಬರೆದಿಟ್ಕೊಂಬಿಡು, ಏನು ಮಾಡ್ತಾಯಿದ್ದೆ ಬರೆದಿಟ್ಟು. ಸಣ್ಣ ಪಾಪ, ಸಣ್ಣ ರೋಗ. ದೊಡ್ಡ ಪಾಪ, ದೊಡ್ಡ ರೋಗ. ಕ್ಯಾನ್ಸರ್, TB, ಏಡ್ಸ್ ಅಂಥದ್ದು. ಅದು ಹಾಗೆ ಉತ್ಪನ್ನ ಆಗ್ತದೆ. ಅದು ಬಿಡುಗಡಿಲ್ಲ, ಯಾರಿಗೂ, ಎಂಥವ್ರಿಗೂ ಬಿಡುಗಡಿಲ್ಲ. ಕರ್ಮ ಅದು ಎಲ್ಲಿ ಉತ್ಪನ್ನ ಆಗ್ತದೆ? ಎಲ್ಲಿಂದ ಶುರು ಆಗ್ತದೆ, ಪ್ರಾರಂಭ ಆಗ್ತದೆ? ಒಂದು ಕೆಲಸ ಮಾಡಬೇಕಾದ್ರೆ ಮೊದಲು ಅಲ್ಲಿ ಎಲ್ಲಿ ಹುಟ್ಟುತ್ತದೆ, ಎಲ್ಲಿ ಕ್ರಿಯೇಟ್ ಆಗ್ತದೆ? ಮೇಡಮ್ ಹೇಳಿದ ಕರೆಕ್ಟ್. ಎಲ್ಲಿ ಕ್ರಿಯೇಟ್ ಆಗ್ತದೆ? ಮನಸ್ಸಿನಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ರೇ ನಾನು ಆ ರೀತಿ ಕೆಲಸ ಮಾಡೋಕ್ಕೆ ಸಾಧ್ಯ. ನಾನು ನಾಳೆ ಟಿಫಿನ್ ಮಾಡಬೇಕಾದ್ರೆ, ಇಡ್ಲಿ ಮಾಡಬೇಕಾದ್ರೆ ಇವತ್ತು ಅದೇನು ಉದ್ದಿನ ಬೇಳೆ ಅಂಥದ್ದೆಲ್ಲ ರೆಡಿ ಮಾಡ್ಕೊಂಡ್ರೇ ನಾಳೆ ಇಡ್ಲಿ ಆಗ್ತದೆ. ನಾಳೆ ಇಡ್ಲಿ ಮಾಡ್ಬೇಕಂತಿದ್ದು ಇವತ್ತು ಬಿಸಿಬೇಳೆ ಮಾಡ್ಬೇಕಂತಿದ್ರೆ ಅದು ಹೋಯ್ತು, ಇದು ಹೋಯ್ತು. ಮೊದಲು ನಮ್ಮ ಕರ್ಮಗಳು ಸ್ಟಾರ್ಟ್ ಆಗೋದು ನಮ್ಮ ಆಲೋಚನೆಗಳಿಂದ. ಅಲ್ಲಿ ಅವೇರ್ನೆಸ್ಸಲ್ಲಿ ಇದ್ದಾಗ ನನಗೆ ಎಂಥ ಆಲೋಚನೆ ಬರ್ತಾಯಿದೆ, ನಾನು ಏನು ಮಾಡಬೇಕು, ನಾನು ಹೇಗೆ ಇರಬೇಕು, ನಾನು ಎಂಥ ಆಲೋಚನೆ ಮಾಡಬೇಕು ಅಂತ ನಾನು ಇಲ್ಲಿ ಡಿಸೈಡ್ ಮಾಡಿದಾಗ ಆ ಕರ್ಮ ಪ್ರಕ್ಷಾಳನೆ ಇಲ್ಲಿಂದಾನೇ ಸ್ಟಾರ್ಟ್ ಆಗ್ತದೆ. ಒಂದು ವಿಷಯ ಆಯಿತು, ಬಾಡಿಯಲ್ಲಿ ಹೆಂಗೆ ರೋಗ ಬರ್ತದೆ, ಹೆಂಗೆ ನಿರ್ಮೂಲನೆ ಮೂಲಕ್ಕೆ ಹೋಗಿ ತೆಗಿಬೇಕಂತ ಒಂದು ಆಯಿತು. ಇವಾಗ ಮೈಂಡ್ನಲ್ಲಿ ನಾವು ಚರ್ಚೆ ಮಾಡ್ತಾಯಿದ್ವಿ. ಮೈಂಡ್ನಲ್ಲಿ ಹೆಂಗೆ ಕರ್ಮಗಳು ಹೆಂಗೆ ಕ್ರಿಯೇಟ್ ಆಗ್ತದೆ, ಅದಕ್ಕೆ ಪ್ರಕ್ಷಾಳನೆ ಅಂದರೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಒಂದು ಕೆಲಸ ಸಾರು ಹೇಳ್ತಾರಲ್ಲ, ತ್ರಿಕರಣ ಶುದ್ಧಿ. ಆಲೋಚನೆ, ಮಾತು, ಚೇಷ್ಟೆ, 3 ಆಯ್ತಾ? ತ್ರಿಕರಣ. ಆಲೋಚನೆ ಮಾಡಬೇಕು, ಏನು ಆಲೋಚನೆ ಮಾಡ್ತಾ ಇದೆಯೋ ಅದನ್ನೇ ಮಾತಾಡಬೇಕು. ಇಲ್ಲಿನೇ ನಮ್ಗೆ ಅಷ್ಟು ಸುದ್ದಿ ಇರೋದಿಲ್ಲ. ಬಹಳ ಮಟ್ಟಿಗೆ ಏನೋ ಯೋಚನೆ ಮಾಡ್ತೀವಿ, ಯಾರನ್ನ ಏನನ್ನು ಬಂದರೆ ಯೋಚನೆ ಮಾಡಿದ್ದೇ ಬೇರೆ. ನಾವು ಅಲ್ಲಿ ಏನು ಸೃಷ್ಟಿ ಆಯಿತು? ಕರ್ಮ ಸೃಷ್ಟಿ ಆಯಿತು. ನಿನ್ನ ಮೈಂಡ್ನಲ್ಲಿ ನಿನ್ಗೆ ಒಂದು ಆಲೋಚನೆ ಇದ್ದರೆ ಅದೇ ಮಾತಾಡಬೇಕು. ಅದು ಅವರು ಬೈಲಿ ಬಿಡಲಿ, ಒಳ್ಳೇದಿರಲಿ ಕೆಟ್ಟದಿರಲಿ, ನೀನು ಏನು ಅಂದ್ಕೊಂಡಿಯೋ ಅದೇ ಮಾತಾಡಬೇಕು. ಅದು ನೀನು ಶುದ್ಧ ಇದ್ದಂಗೆ, ನಿಜವಾಗ್ಲೂ ಧ್ಯಾನ ಮಾಡಿದ್ದಂಗೆ. ಅವರ ಹೊಗಳಿಗೆಗಾಗಿ, ಅವರ ಮಹರ್ಬಾಡಿ ಏನಂತಾರಲ್ಲ ಅದಕ್ಕಾಗಿ ನೀನು ಇಲ್ಲಿ ಯೋಚನೆ ಮಾಡಿದ್ ಬಿಟ್ಟು ಏನೋ ಮಾತಾಡಿದರೆ ನೀವು ಮತ್ತೆ ಕರ್ಮದ ಗಂಟು ಬೆಳೆಸ್ಕೊಂಡಂಗೆ. ತ್ರಿಕರಣ ಶುದ್ಧಿ. ಏನು ಯೋಚನೆ ಮಾಡ್ತೀಯೋ ಅಂಥದ್ದೇ ಮಾತಾಡಬೇಕು. ಏನು ಮಾತಾಡ್ತೀಯೋ ಅದನ್ನೇ ಮಾಡಬೇಕು. ನಾವು ಇವತ್ತು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ವಿ, ಬರಲೇಬೇಕು. ಅದು ಯಾರು ಏನು ಕೋಟಿ ರೂಪಾಯಿ ಕೊಟ್ಟರು ಕೂಡ ನಾವು ಸೈಡಿಗೆ ಹೋಗಬಾರ್ದು. ಅದು ತ್ರಿಕರಣ ಶುದ್ಧಿ.
ನಮ್ಮ ಅಂತರಂಗದಲ್ಲಿ ಆತ್ಮವಾಗಿ ನಾವು ಈ ಜನ್ಮ ತಗೊಂಡ್ಮೇಲೆ ಈ ಶರೀರದಲ್ಲಿ ನಾವು ಬಂದ ಮೇಲೆ ಈ ರೀತಿ ತ್ರಿಕರಣ ಶುದ್ಧಿ ಇದ್ರೇ ನಾವು ಶುದ್ಧಿ ಆಗ್ತೀವಿ. ಇದ್ದರೆ ಅದು ಯಾವಾಗಲೂ ಕೂಡ ಫಲಿತಾಂಶ ಕೊಡೋದಿಲ್ಲ. ಮತ್ತು ನಾವು ಈ ರೀತಿ ನನಗೆ ಒಂದು ಜನ್ಮ ತೊಗೊಂಡಾಗ ನನಗೆ ಹಿಂಗಾಯ್ತು ಅಂತಂದರೆ ನೀನು ಅಲ್ಲಿ ಶುದ್ಧಿಯಾಗಿಲ್ಲ. ಆ ಅನುಭವಗಳನ್ನು ಇಲ್ಲಿ ಅನುಭವಿಸೋಕ್ಕೆ ಬಂದಿದೆಯಾ. ಅದು ಶರೀರದಲ್ಲಿರ್ಬೋದು, ಮೈಂಡ್ನಲ್ಲಿರ್ಬೋದು. ಅದು ಒಳಗೆ ಏನು ಸುಮ್ಮನೆ ಇದ್ರೂ ಕೂಡ ಎಲ್ಲ ರೀತಿ ನಮ್ಗೆ ಸವಲತ್ತು ಇದ್ರೂ ಕೂಡ ಒಳಗೆ ಭಯ, ಆಂದೋಲನೆ, ಜುಗುಪ್ಸೆ, ಅಸಹ್ಯ ಒಳಗನೆ ಹುಟ್ಟುತ್ತಾನೆ ಇರ್ತವೆ. ಅದಕ್ಕೆ ಕಾರಣ ನೀನು ಆಗ ಮಾಡಿದ ಆಲೋಚನೆ ಇದ್ದರೆ ನೀನು ವಾಕ್ನಿಂದ ನೀನು ಶುದ್ಧಿ ಆಗಿಲ್ಲ. ನೀ ಏನೋ ಮಾಡಿ ಏನೋ ಹೇಳಿ ಮತ್ತು ಅದರಿಂದ ಪರಿವರ್ತನೆ ಆಗಬೇಕಲ್ಲ. ಆ ರೀತಿ ನಿಮಗೆ ಆ ಎಮೋಷನೆಲ್ಲ ಆ ರೀತಿ ನಿಮ್ಮ ಮೇಲೆ ಪ್ರಭಾವ ತೋರಿಸ್ತದೆ. ನೀನು ಏನು ಮಾತಾಡಿ ಅದನ್ನೇ ಮಾಡಬೇಕು, 100% ಮಾಡಬೇಕು. ನನ್ನ ಮಗನಿಗೆ ಇವತ್ತು ಏನನ್ನು ಕೊಡ್ತೀನಂದರೆ ಅವ್ನು ನನಗೆ ಫೇಲ್ ಆಗಲಿ, ಇನ್ನೊಂದಿರಲಿ ನಾನು ದ್ವೇಷ ಮಾಡಲಿ, ನಾನು ಕೊಡ್ತೀನಂದ್ರೆ ಕೊಡಲೇಬೇಕು. ಅವಾಗ ಅವನು ಹೆಂಗನ್ನಿರಲಿ ನೀನು ಸ್ವಚ್ಛವಾಗಿರ್ತೀವಿ. ಇನ್ನೊಬ್ರು ಯಾರಿಗೇ ಆಗಲಿ ಕೊಡ್ತೀನಿ ಅಂದಮೇಲೆ ಕೊಡಲೇಬೇಕು, ಮಾಡ್ತೀನಿ ಅಂದಮೇಲೆ ಮಾಡಬೇಕು. ಇದು ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಳ್ಳೋದು. ನಿಮ್ಮನ್ನು ನೀವು ಶುದ್ಧಿ ಮಾಡಿಕೊಂಡು ನಿಮ್ಮ ಆಂತರಂಗ ಪ್ರಯಾಣ ಮೈಂಡ್ನಲ್ಲಿ ಆತ್ಮ ಅನುಭವಗಳಿಗೆ ಹೊಂದಬೇಕಾದ್ರೆ ಈ ರೀತಿ ಶುದ್ಧಿ ಇದ್ರೇ ನೀವು ಪರ್ಫೆಕ್ಟಾಗಿ ಮುಂದಕ್ಕೆ ಬರೋಕ್ಕೆ ಅವಕಾಶ ಸಿಗ್ತದೆ. ಒಂದು ಕೊಡ ನೀರು ಇರ್ತದೆ, ಅದು ಸ್ವಲ್ಪ ಒಣಡು ಅಂದರೆ ಸ್ವಲ್ಪ ಕೊಳೆ ಇರ್ತದೆ. ಅದರಲ್ಲಿ ಒಂದು ಸ್ಫಟಿಕ ಅಂತ ಒಂದು ತುಂಡು ಹಾಕಿದರೆ ಒಂದು ತುಂಡು ಹಾಕಿದರೆ ಅದು ಕೊಳೆಯೆಲ್ಲ ಕೆಳಗೆ ಹೋಗ್ತದೆ, ತಿಳಿ ನೀರು ಬರ್ತದೆ. ಆ ತಿಳಿ ನೀರು ಬರೋ ಕಾರಣ ಏನು? ಒಂದು ಸ್ಫಟಿಕ. ಅದೇ ರೀತಿ ನಾವು ಈ ರೀತಿ ತ್ರಿಕಾರಣ ಶುದ್ಧಿ ಅಂತ ನಂಗೆ ತ್ರಿಕರಣ ಶುದ್ಧಿ ಅಂತ ಗೊತ್ತಿಲ್ದಂಗೆ ನಾವು ಏನೇನೋ ಮಾಡಿಬಿಟ್ಟಿವಿ. ಮಾತಾಡಿದ್ರೆ ಹಿಂಗಾಗುತ್ತೆ, ಮಾತಾಡಿದ್ದೆ ಮಾಡಬೇಕು, ಏನು ಯೋಚನೆ ಮಾಡ್ತೀಯೋ ಅದೇ ಮಾತಾಡಬೇಕು. ನಮ್ಗೆ ಅವು ಗೊತ್ತಿದ್ದಿಲ್ಲ. ಈ ಧ್ಯಾನದಲ್ಲಿ ಬಂದಾಗ ಇದೊಂದು ಪಾಠ, ಒಂದೊಂದು ಲೆಸನ್ ಕಲಿತಾ ಇದ್ದೀವಿ. ಈ ರೀತಿ ಮಾಡ್ತಾ ಇದ್ದರೆ ನಿಧಾನವಾಗಿ ಒಂದೊಂದು ಹೆಜ್ಜೆ ಇಡ್ತಾ ಈ ಸ್ಥಿತಿಗೆ ಬರೋಕ್ಕೆ ಅವಕಾಶ ಸಿಕ್ತು. ಹಾಗೆಯೇ ಕರ್ಮಗಳು ಮೊದಲು ಕ್ರಿಯೇಟ್ ಆಗೋದು ಇಲ್ಲಿ. ಈ ರೀತಿ ತ್ರಿಕರಣ ಶುದ್ಧಿ ಇದ್ದಾಗ ಮಾತ್ರ ನೀವು ಕರ್ಮಗಳಿಂದ ಮುಕ್ತಿ ಆಗ್ತೀರಿ. ಧ್ಯಾನದಿಂದ ಜ್ಞಾನದಿಂದ ಮುಕ್ತಿ ಪಡೆಯೋಕ್ಕೆ ಸಾಧ್ಯ ಆಗ್ತದೆ. ನಾನು 1 ತಾಸು ಧ್ಯಾನ ಮಾಡಿದೆ, 2 ತಾಸು ಧ್ಯಾನ ಮಾಡಿದೆ, 24 ಗಂಟೆಯಲ್ಲಿ 2 ತಾಸು ಧ್ಯಾನ ಮಾಡಿ 22 ಗಂಟೆ ಭೌತಿಕವಾಗಿದ್ದರೆ ಏನು ಪ್ರಯೋಜನ ಆಗ್ತದೆ? ಅವತ್ತಿನ ದಿವಸ ನೀವು ಆ್ಯಕ್ಟಿವ್ ಆಗಿರೋಕ್ಕೆ ಅವಕಾಶ ಸಿಗ್ತದೆ. ಸ್ವಲ್ಪ ಆರೋಗ್ಯವಾಗಿ ಆನಂದವಾಗಿ ಅವತ್ತಿನ ದಿವಸಕ್ಕೆ ಇರೋಕ್ಕೆ ಸಾಧ್ಯ ಆಗ್ತದೆ. ಆದರೆ ಇನ್ನೂ ಧ್ಯಾನದ ಸೈಂಟಿಸ್ಟ್ ಆಗಬೇಕಾದ್ರೆ ಈ ರೀತಿ ಪ್ರಯತ್ನ ಒಂದಾದ ಮೇಲೆ ಒಂದು ನಾವು ಬಾಡಿ ಸ್ಥಿತಿಯಲ್ಲಿ ಹೆಂಗಿದ್ದೀನಿ, ಮೈಂಡ್ ಸ್ಥಿತಿಯಲ್ಲಿ ಹೆಂಗಿದ್ದೀನಿ, ಮತ್ತು ಸೋಲ್ ಜ್ಞಾನದ ಪರವಾಗಿ ಹೆಂಗಿದ್ದೀನಿ ಅಂತ ನಾವು ಒಂದೊಂದು ಪರೀಕ್ಷೆ ನಮಗೆ ನಾವೇ ಉಂಟು ಮಾಡ್ತಾ ಇದ್ದಾಗ ನಮಗೆ ಉನ್ನತ ಪ್ರಯಾಣ, ಉನ್ನತ ಜೀವನ ಸಿಗೋಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಈ ಸ್ಥಿತಿಗೆ ಬರಬೇಕಾದ್ರೂ ಕೂಡ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಂಗತಿ ಕೇಳ್ತಾ ಪ್ರತಿ ನಿಮಿಷ ಒಂದು ಸ್ವಾಧ್ಯಾಯನಾಗಿರಬೇಕು, ಸಜ್ಜನ ಸಂಗತಿಯನ್ನಾಗಿರಬೇಕು, ಧ್ಯಾನನ್ನಾಗಿರಬೇಕು, ಕೇಳಬೇಕು, ಇಲ್ಲ ನಮ್ಗೆ ಗೊತ್ತಿದ್ದು ಹೇಳಬೇಕು. ಈ ಸರ್ಕಿಲಲ್ಲಿ ನಮ್ಮ ಜೀವನ ಇದ್ದಾಗ ನಾವು ಅದ್ಭುತವಾಗಿ ಆನಂದವಾಗಿ ಈ ಭೂಮಿ ಮೇಲೆ ನಮ್ಗೆ ಈ ಶರೀರದಲ್ಲಿ ಬಂದ ಮೇಲೆ ನಾವು ಅನುಭವಿಸುವ ಈ ಜೀವನ ಉತ್ತಮವಾಗಿರ್ತದೆ, ಆನಂದವಾಗಿರ್ತದೆ. ಇದು ನಾನಲ್ಲ ಗೊತ್ತಾಯ್ತಾ ಎಲ್ಲರಿಗೂ? ನೀವೆಲ್ಲ ಯಾರು? ಅದು ಕರೆಕ್ಟ್ 100%. ಇದು ನಾನಲ್ಲ, ಇದು ಬಾಡಿಗೆ ಮನೆ. ಇದರಲ್ಲಿ ತಾಯಿ ಗರ್ಭದಿಂದ ನಾನು ಬಂದೀನಿ. ಇದರಲ್ಲಿ ನಾನು ಬಾಲ್ಯ ಅನುಭವಿಸ್ತೀನಿ, ಯೌವನ ಅನುಭವಿಸ್ತೀನಿ, ಈಗ ಮುಂದೆ ವೃದ್ಧಾಪ್ಯ ಅನುಭವಿಸ್ತೀನಿ, ಮತ್ತೆ ನಾನು ಇದು ಬಿಡೋ ಟೈಮ್ ಕೂಡ ಬರ್ತದೆ. ಈ ಶರೀರದಲ್ಲಿ ಇದ್ದಾಗಲೇ ನಾನು ಅನೇಕ ರೀತಿ ಬಾಡಿ, ಮೈಂಡ್, ಸೋಲ್ ಅನೇಕ ರೀತಿ ಅನುಭವಗಳ ಗಂಟು, ಅನುಭವಗಳ ಸಂಚಯ, ಒಂದು ಏನಂತಾರೆ ಫೈಲ್ ಮಾಡ್ಕೊಂಡು ಒಳ್ಳೆಯ ಬಾಡಿಯಲ್ಲಿದ್ದಾಗ, ಮೈಂಡ್ನಲ್ಲಿದ್ದಾಗ, ಸೋಲಾಗಿ ನೀವು ಏನು ಪರಿವರ್ತನೆ ಮಾಡ್ತಿರೋ ಇದರಲ್ಲಿ ನೀವು ಫೈಲ್ನಲ್ಲಿ ನಿಮ್ಮದು ಎಲ್ಲ ಲೆಸನ್ಗಳೆಲ್ಲ ಎಂಟ್ರಿ ಆಗ್ತದೆ. ಅಲ್ಲಿ ಹೋದ್ಮೇಲೆ ನಿಮಗೆ ಸಿನಿಮಾ ತೋರಿಸಿದಾಗ ಓಕೆ ನಾನು ಚೆನ್ನಾಗಿದ್ದೀನಿ, ಇನ್ನೂ ಇಷ್ಟು ಉಳಿದೈತೆ, ಎಷ್ಟೊಂದು ಉಳಿದೈತೆ. ಎಷ್ಟು ಬ್ರಾಹ್ಮಣ ಆದರೂ ಕೂಡ ಅವನು ಸಾಯೋ ಸಮಯಕ್ಕೆ ಆನೆ ತಲೆಯಷ್ಟು ಮಾಂಸ ತಿಂತಾನಂತೆ, ಅವ್ನಿಗೆ ಗೊತ್ತಿಲ್ಲದೆ. ನಾನು ಎಷ್ಟು ಧ್ಯಾನಿ ಆದರೂ ಏನೇ ಇರಲಿ ಅಷ್ಟೋ ಇಷ್ಟೋ ಇರ್ತದೆ ಬ್ಯಾಲೆನ್ಸ್. ಅದಕ್ಕಾಗಿ ನನಗೆ 1, 2, 3 ಮಹಾ ಅಂದರೆ 5 ಜನ್ಮ ಸಾಕು.
ಅದೇ ಧ್ಯಾನ ಗೊತ್ತಿಲ್ಲದವರು, ಭೌತಿಕವಾಗಿದ್ದವರು. ಅದೇ ಶಂಕರಾಚಾರ್ಯ ಏನು ಹೇಳ್ತಾರೆ, ಭೂಮಿ ಮೇಲೆ ಮತ್ತೆ ಬರ್ತಾನೆ ಇರಬೇಕು, ಹೋಗ್ತಾನೆ ಇರಬೇಕು, ಬರ್ತಾನೆ ಇರಬೇಕು, ಹೋಗ್ತಾನೆ ಪುನರಪಿ ಜನನಂ ಪುನರಪಿ ಮರಣಂ. ಇದು ತಪ್ಪಿಸ್ಕೊಳ್ಳೋಕೆ ನೀವು ಇನ್ನೂ ಹೆಚ್ಚಿಗೆ ಧ್ಯಾನ ಮಾಡಿ, ಇನ್ನೂ ಅದ್ಭುತವಾಗಿ ಆನಂದವಾಗಿ ಜ್ಞಾನದಿಂದ ಜೀವನ ಮಾಡೋಕ್ಕೆ ಪ್ರಯತ್ನ ಮಾಡಿ. ಇವಾಗ ಎರಡಾಯಿತು, ಬಾಡಿ ಆಯಿತು, ಮೈಂಡ್ ಆಯಿತು, ಮತ್ತು ಸೋಲ್, ಆತ್ಮ. ಅದೇ ಮುಖ್ಯ. ನಾವು 250 ಜನ್ಮ ತೊಗೊಂಡ್ರು, 350 ಜನ್ಮ ತೊಗೊಂಡ್ರು, ಒಳಗೆ ಅದು ಇರ್ತದೆ ಎನರ್ಜಿ, ಫೈರ್. ಆದರೆ ಮೇಲೆ ಮಾತ್ರ ಇದು ಏನಂತ ತೊಡಿಗೆ, ಇದು ಕವಚ. ಇದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು, ಏನೇ ಆಗಿರ್ಬೋದು. ಆದರೆ ಒಳಗಿರೋದು ಮಾತ್ರ ಆತ್ಮನೇ, ಪೂರ್ಣಾತ್ಮ ಅಥವಾ ಆತ್ಮನೇ. ಅದಕ್ಕೆ ಮತ್ತೆ ಜ್ಞಾನ ಕೊಡಬೇಕಲ್ಲ. ಅದು ಈಗ ಹೇಳ್ತಾನೆ ಇರ್ತದೆ ಜನ್ಮ ಜನ್ಮ ಅಂತ ಹೇಳ್ತಾನೆ ಇರ್ತದೆ. ಇದು ಸತ್ಯ ಅಲ್ಲ, ಇದು ಸತ್ಯ, ಇದು ಸತ್ಯ, ಅಸತ್ಯ, ಇದು ಸತ್ಯ, ಇದು ಭ್ರಮೆ, ಇದು ಮಾಯೆ, ನೀನು ಈ ಕಡೆ ಹೋಗು, ಈ ಕಡೆ ಹೋಗು ಅಂತ ಹೇಳ್ತಾನೆ ಇರ್ತದೆ. ಆದರೆ ನಾವು ಕೇಳಲ್ಲ. ಇದೇ ಹೊರಗಿನ ಪ್ರಪಂಚನೇ ಸತ್ಯ ಸತ್ಯ ಅಂತ ನಾವು ಅದರಲ್ಲೇ ಮುಳುಗಿಬಿಟ್ಟಿವಿ. ಆದರೆ ಧ್ಯಾನಿಗಳು ಹಾಗಲ್ಲ. ನಮ್ಮ ಸಾರ್ ಕೊಟ್ಟ ಅದ್ಭುತವಾದ ಜ್ಞಾನದಿಂದ ನಮ್ಗೆ ಅಷ್ಟೊಂದಿಲ್ಲ. ಅವ್ರಿಗಿಷ್ಟು ವ್ಯಾಮೋಹ ಇಲ್ಲ, ಆದ್ರಷ್ಟು ನಾವು ಅದರಲ್ಲಿ ನಾವು ತೊಡಸ್ಕೊಂಡಿಲ್ಲ. ಇಷ್ಟಾದರೂ ಸಜ್ಜನ ಸಾಂಗತ್ಯ, ಧ್ಯಾನ, ಪ್ರಚಾರ, ಬುದ್ಧ ಪೂರ್ಣಿಮೆಗೆ ಕೊಡೋದು, ರ್ಯಾಲಿ ಕೊಡೋದು, ಎಷ್ಟೊಂದು ಸಹಾಯ ಧ್ಯಾನಿಗಳಿಂದ ಎಷ್ಟು ಉದ್ಧಾರ ಆಗ್ತಿದ್ದಾರೆ. ನೀವೆಲ್ಲ ಅದ್ಭುತವಾದ ಶಕ್ತಿಶಾಲಿಗಳು. ನಿಮಗೆಲ್ಲ ಕೈ ಮುಗಿಬೇಕು. ನಿಮ್ಗೆ ನಿಜವಾಗಿ ಧ್ಯಾನಿಗಳು ಅಂದರೆ ಸಾಕು. ಅವ್ರು ಪರ್ಫೆಕ್ಟ್ ಮ್ಯಾನ್ ಇದ್ದಂಗೆ. ಅವ್ನು ಗೊತ್ತಿಲ್ದಂಗೆ ಎಷ್ಟು ಕೆಲಸ ಕಾರ್ಯಗಳು ಮಾಡ್ತಿರ್ತಾನೆ. ಮತ್ತು ಆಲೋಚನೆಗಳು ಕೂಡ ದೊಡ್ಡ ಪಿರಮಿಡ್ ಬರಬೇಕು. ನಮ್ಮ ಸಾರು ಸಂಕಲ್ಪ ಮಾಡ್ಯಾರಲ್ಲ, ಇಲ್ಲಿ 50 ಬರಬೇಕಂತ. ಅದಕ್ಕೆಲ್ಲರೂ ಕೂಡ ಧ್ಯಾನ ಮಾಡ್ತಿದ್ದೀರಿ, ನಿಮ್ಮ ಕೈಲಾದಷ್ಟು ಕೊಡ್ತಾ ಇದ್ದೀರಿ. ಅದೆಷ್ಟು ದೊಡ್ಡ ಸಂಕಲ್ಪ. ಹಾಗೆ ಈ ಧ್ಯಾನಗಳಿಗೆ, ಧ್ಯಾನ ಮಾರ್ಗಕ್ಕೆ ಬಂದದಕ್ಕೆ ನಾವು ಎಷ್ಟೋ ಅದೃಷ್ಟವಂತರು. ಅದಕ್ಕಾಗಿ ಹಾಗೇನೆ ಸೋಲಿಗೆ ಜ್ಞಾನ ಕೊಡಬೇಕು. ಜ್ಞಾನ ಕೊಡಬೇಕು ಅಂತಂದರೆ ಜ್ಞಾನದ ಮಾರ್ಗ, ನಾವು ಮಾಡುವ ಕೆಲಸ ಕಾರ್ಯಗಳು, ಸರ್ವೀಸ್ 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 ಸೇವೆ ಎಷ್ಟು ಮಾಡ್ಕೊಂತಿದ್ರೆ ನಮಗೆ, ನಾವು ಹಿಂದೂಗಳಾಗಿ ನಾವು ಜನ್ಮತಃ ಸೇವೆ ಅಂದರೆ ನಮಗೆ ಎಲ್ಲ ಕಡೆ ಮಾಡ್ತಾನೆ ಇರ್ತೀವಿ. ಮದುವೆಗೆ ಹೋದರೆ ಏನೊಂದು ಮಾಡ್ತೀವಿ, ಇನ್ನೊಂದರದೇ ಸರ್ವಿಸ್ ಮಾಡ್ತಾ ಇರ್ತೀವಿ. ನಮ್ಗೆ ಅದು ಅದು ನಮ್ಮ ಮೈಂಡ್ನಲ್ಲಿ ಉಳ್ಕೊಂಬಿಟ್ಟು ನಾವೇನಾದರೂ ಮಾಡ್ತಿದ್ದೀವಲ್ಲ, ಎಷ್ಟಾದರೂ ಮಾಡ್ತಿದ್ದೀವಲ್ಲ ಅಂತ ನಾವು ನಿಮಿತ್ತ ಮಾತ್ರ ಸೇವೆನಲ್ಲೇ ಮುಳುಗಿಬಿಟ್ಟಿವಿ. ಆದರೆ ಇನ್ನೂ ಹೆಚ್ಚಿಗೆ ನಮ್ಮ ಉದ್ಧಾರಕ್ಕಾಗಿ ನಾವು ಇಲ್ಲಿಗೆ ಬಂದೀವಂದರೆ ನಿಮಗಾಗಲ್ಲ. ನಾವು ಇಷ್ಟು ಒಂದು ಸೂದಿ ಮನೆ ಅಷ್ಟು ನಿಮಗೆ ಏನೋ ಜ್ಞಾನ ಹಂಚಿದರೆ ನೇಚರ್ ನಮಗೆ ಇಷ್ಟು ಜ್ಞಾನ ಕೊಡ್ತದೆ. ನಾವು ನಿಮಗಾಗಿ ಬಂದಿಲ್ಲ, ನಮಗಾಗಿ ನಾವು ಬಂದೀವಿ, ನಮ್ಮ ಉದ್ಧಾರಕ್ಕಾಗಿ ನಾವು ಬಂದೀವಿ ಅಂತ ನಮ್ಗೆ ತಿಳಿದದ್ದು ಹೇಳ್ತಾ ಇದ್ದೀವಿ. ಹಾಗೆಯೇ ನೀವು ಸೇವೆ ಏನು ನಿಮಿಷ ಸಿಕ್ಕರೂ ಕೂಡ, ಒಂದು 5 ನಿಮಿಷ 10 ನಿಮಿಷ ಕೊಟ್ಟರು ಕೂಡ ಸರ್ವಿಸ್ ಸೇವೆ ಮಾಡೋಕ್ಕೆ ಪ್ರಯತ್ನ ಮಾಡಿರಿ. ಆಲ್ರೆಡಿ ನೀವು ಮಾಡ್ತಾ ಇದ್ದೀರಿ, ನೀವೆಲ್ಲ ಧ್ಯಾನಿಗಳೇ. ಅದು ಅಡುಗೆ ಮಾಡೋಗಿ ಬಡಿಸ್ತಾ ಇದ್ದೀರಿ, ಎಷ್ಟೊಂದು ಸರ್ವಿಸ್ ಮತ್ತೆ ನೀಡ್ತಾ ಇದ್ದೀರಿ. ಅದೇ ರೀತಿ ನಾವು ಕಡ್ತಾಳ ಹೋದ್ರೆ 11 ದಿವಸ ಅಲ್ಲೇ ಇರ್ತೀವಿ. 11 ದಿವಸ 3 ಹೊತ್ತು ಬಡಿಸ್ತಾನೆ ಇರ್ತೀವಿ. ಎಲ್ಲಿ ವಸಿಷ್ಠ ಗೌತಮಿಗೆ ಹೋದ್ರೆ ಎಲ್ಲಾದರೂ ಸರ್ವಿಸ್ ಅಂದರೆ ಮುಂದೆ ಇರ್ತೀವಿ. ಸರ್ವಿಸ್ ಸೇವೆ. ನಮ್ಮೂರಲ್ಲೇ ಅಷ್ಟೇ ಪಾಂಪ್ಲೆಟ್ಗಳು ಇವರು ಪ್ರಿಂಟಿಂಗ್ ಮಾಡಿಸ್ತಾರೆ, ಬೀದಿ ಓಣಿ ಹಂಚೋದು. ಕೊರೋನಾ ಬಂದಲ್ಲಿ ಕೂಡ ನಾವು ಇದು ಹಾಕ್ಕೊಂಡಿಲ್ಲ, ಸ್ಲಮ್ ಏರಿಯಾಗೆ ಹೋಗಿ ಹಂಚಿ ಬಂದೀವಿ. ಆದರೆ ನಮಗೇನೂ ಆಗಿಲ್ಲ. ಅಷ್ಟು ವಿಶ್ವಾಸ, ನಂಬಿಕೆ ನಮಗೆ ಧ್ಯಾನದಲ್ಲಿ. ಆ ರೀತಿ ಸೇವೆಗಳು ಹೆಚ್ಚಾಗಿ ಮಾಡ್ಕೊತ ಹೋಗ್ರಿ ದಯಮಾಡಿ. ನಾನು ಹೀಗೆ, ನಾನು ಇಂಥವ್ರು ಹೆಂಡ್ತಿ, ನಾನು ಇಂಜಿನಿಯರು, ನಾನು ಡಾಕ್ಟ್ರು, ನಾನು ಪ್ರೊಫೆಸರು, ನಾವು ಲಾಯರು, ಅವೆಲ್ಲ ಇಲ್ಲಿ ಬಿಟ್ಟು ಹೋಗೋದೆ. ನಿಮ್ಮಿಂದ ಏನೂ ಬರೋದಿಲ್ಲ, ಎಲ್ಲರಿಗೂ ಗೊತ್ತಿದ್ದು. ಆದರೆ ಆ ಸಂಕೋಲೆಯಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಧ್ಯಾನ ಹೆಚ್ಚಾಗಿ ಮಾಡಿದರೆ ಅದೆಲ್ಲ ಕಸ ಸುಮ್ಮನೆ ಹೋಗ್ಬಿಡ್ತದೆ. ಹೊರಗೆ ಹೋಗ್ಬೇಕು ಮಾಡಬೇಕಂತ ಫೈರು ಒಳಗಿಂದ ಅಷ್ಟು ಧುಮ್ತಾ ಇರ್ತದೆ. ಜೋಗ್ ಫಾಲ್ಸ್ನಲ್ಲಿ ನೀರು ಹೆಂಗೆ ಧುಮ್ಕಿರ್ತದೆ ಅಷ್ಟು ಒಳಗಿಂದ ಬರ್ತದೆ. ಇವತ್ತು ಏನು ಮಾಡಬೇಕು, ಇವತ್ತು ಎಲ್ಲಿಗೆ ಹೋಗ್ಬೇಕು, ಇವತ್ತು ಯಾರಿಗೆ ಹೇಳಬೇಕು, ಹಂಗೆ ಫೈರ್ ಒಳಗಿಂದ ಬರ್ತದೆ. ಅದು ಜ್ಞಾನ. ಆ ಸೋಲಿಗೆ ನೀವು ಅಂತಹ ಜ್ಞಾನ ಕೊಟ್ಟಾಗ ನೀವು ಈಸಿಯಾಗಿ ಕರ್ಮ ಪಕ್ಷಗಳಿಂದ ಹೊರಗೆ ಬರ್ತೀರ, ಅದ್ಭುತವಾಗಿ ಬರ್ತೀರ. ಮೊನ್ನೆ ವಿರೂಪಾಕ್ಷ ಸರ್ ನಾವು ರಾಮನಗರದಲ್ಲಿ ವಾರ್ಷಿಕೋತ್ಸವ ಇದ್ದಾಗ ಅಲ್ಲಿ ಸ್ವಲ್ಪ ಡೈವರ್ಟ್ ಆದರೂ ಪ್ರಚಾರಕ್ಕೆ ಮಾಡೋಕ್ಕೆ ಏನಿಲ್ಲ. ನೀವು ಪ್ರಚಾರ ಮಾಡಿ ಕೆಲಸ ಕೊಡ್ತೀರಾ, ನಾನು ಬೇರೆ ಕಡೆಗೆ ಹೋಗಲ್ಲ ಅಂತ ಕೇಳಿದೆ. ಬೇರೆ ಕಡೆಗೆ ಇನ್ನೊಂದು ಕ್ಲಾಸ್ ಇತ್ತು. ಅಂದರೆ ಅವಾಗ ಸಾರ್ ಕಡೆ ನಾನು ಬರ್ತೀನಿ ಅಂತ ಸಾರ್ ಗಾಡಿ ಮೇಲೆ ಕರ್ಕೊಂಡೋಗಿ ಇಡೀ ರಾಮನಗರ ಎಲ್ಲ 3 ದಿವಸ ಪಾಂಪ್ಲೆಟ್ ಹಂಚಿದ್ವಿ, ಬೆಳಗ್ಗಿಂದ ಸಾಯಂಕಾಲವರೆಗೆ. ಪಾರ್ಕ್ ಬಿಟ್ಟಿಲ್ಲ, ಅಂಗಡಿ ಬಿಟ್ಟಿಲ್ಲ, ಏನು ಏರಿಯಾ ಬಿಟ್ಟಿಲ್ಲ, ಪ್ರತಿಯೊಂದು ಗಲ್ಲಿ ಕೂಡ ನಾವು ಪ್ರಚಾರ ಮಾಡಿದ್ವಿ. ಹಾಗೆ ಹುಡುಕಂತ ಇರಬೇಕು. ಅದು ನಮಗಾಗಿ
ಇದು ನಿಮ್ಮ ಆಸ್ತಿ ಏನು ಕೊಡೋಂಗಿಲ್ಲ, ನಿಮ್ಮ ರಿಲೇಷನ್ ಯಾರು ಏನು ಕೊಡೋಂಗಿಲ್ಲ, ನಿಮ್ಗೆ ಯಾರು ಯಾವ ಟೈಮ್ನಲ್ಲೂ ಸಹಾಯ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟು ಮಾಡ್ಕೊತೀರೋ ನೀವು ಅಷ್ಟು ಪಡಿತೀರಿ. ಸಮಯದಲ್ಲಿ ಸಾಧನೆ ಮಾಡ್ಕೊಂತ, ಅದು ಸ್ವಾಧ್ಯಾಯ ಆಗಬಹುದು, ಒಂದು ಒಳ್ಳೆ ಪುಸ್ತಕ ಓದ್ರಿ, ಒಂದು 5 ನಿಮಿಷ ಸಿಕ್ಕರೆ ಸಾಕು. ಸಜ್ಜನ ಸಂಗತಿ ಮಾಡಿರಿ, ನೀವು ಶೇರ್ ಮಾಡಿರಿ. ನೀವು ಶೇರ್ ಮಾಡಲಿದ್ರೆ ನಿಂತು ನೀರು ಆಗ್ತದೆ. ನೀವು ಅನುಭವ ಹೊಂದಿದ್ರಿ. ನಾನು ಇವಾಗ ಹೇಳಿದ್ದೆಲ್ಲ ಅನುಭವ. ನಾನು ಇವಾಗ ಅನುಭವ ಹೇಳಿದರೆ ಅದು ನಿಂತು ನೀರು ಆಗ್ತದೆ, ಅದು ಕೊಳಿತದೆ, ಹೊಸ ಜ್ಞಾನ ಬರೋದಿಲ್ಲ. ನಾನು ಯಾವಾಗ ನಾನು ಗೊತ್ತಿದ್ದು ಹೊರಗೆ ಹೇಳ್ತಾ ಇದ್ದೀನೋ ಅವಾಗ ಹೊಸ ಜ್ಞಾನ ಬರೋಕ್ಕೆ ಅವಕಾಶ ಸಿಗ್ತದೆ, ಅದು ಸಾಧ್ಯ ಇರ್ತದೆ. ನಾನು ಬೆಳೆಯೋಕ್ಕೆ ಮಾರ್ಗ ಸಿಗ್ತದೆ, ಅದು ಆತ್ಮಜ್ಞಾನ. ಹಾಗೆ ಬೆಳ್ಕೊಂತ ನಿಮ್ಗೆ ಇವಾಗ ಒಳ್ಳೆ ಅವಕಾಶ ಸಿಕ್ಕಿದೆ. ಇದು ಮೇಡಮ್ ಅವ್ರು ಹೇಳ್ಬಿಟ್ರೆ ಅವೆಲ್ಲ ಇಂತಹ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನಮ್ಮಲ್ಲಿ ಸಾರ್ ಏನು ಹೇಳಿದ್ದಾರೆ? ಜಗತ್ತು 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 ಅಂತ ಏನು ಹೇಳಿದ್ದಾರೆ? ಹಾಂ 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 ಅದರಲ್ಲಿ ಎಷ್ಟು ಅರ್ಥ ಐತಿ. ಅವ್ರು ಏನು ಹೇಳಿದ್ದಾರೆ? ಧ್ಯಾನ ಬೆಂಗಳೂರು ಅಂದಿಲ್ಲ, ಧ್ಯಾನ ಇಂಡಿಯಾ ಅಂದಿಲ್ಲ, ಅಲ್ಲ ಧ್ಯಾನ ಕರ್ನಾಟಕ ಅಂದಿಲ್ಲ, ಧ್ಯಾನ ಜಗತ್ತು. ಇದು ನೋಡ್ರಿ, ಅದು ಮಿರಾಕಿಲ್. ಧ್ಯಾನ ಮಾಡೋರಿಗೆ ಆಲೋಚನೆಗಳು 3 ರೀತಿ ಇರ್ತವೆ: ಸಾಧಾರಣ, ಸ್ವಲ್ಪ ಉತ್ತಮ, ಹೈಯೆಸ್ಟ್. ಮಿರಾಕಿಲ್ ಆಲೋಚನೆನೇ ಧ್ಯಾನ ಜಗತ್, ಸಾಕಾರ ಜಗತ್, ಪಿರಮಿಡ್ ಜಗತ್. ಅಂದರೆ ಈ ಬೆಂಗಳೂರು, ಇದು ಜಯನಗರ ಒಂದೇ ಒಳ್ಳೇದಾಗಿರ್ಬೇಕಾ? ಇವರೊಂದೇ ಧ್ಯಾನಿಗಳಾಗಬೇಕಾ? ಇವರೊಂದೇ ಆರೋಗ್ಯವಾಗಿರ್ಬೇಕಾ? ಹಾಗಲ್ಲ. ಇಡೀ ಬೆಂಗಳೂರು, ಇಡೀ ಕರ್ನಾಟಕ, ಇಡೀ ಭಾರತ, ಇಡೀ ವಿಶ್ವವೆಲ್ಲ ಚೆನ್ನಾಗಿರ್ಬೇಕು. ಅದಕ್ಕೊಂದು ಮಾರ್ಗ, ಒಂದೇ ಒಳ್ಳೆಯ ಅವಕಾಶ. ನೀವು ಮತ್ತೆ 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 ಮಾಡ್ಕೊತ ಇದ್ದಾಗ ಒಂದು ಪಿರಮಿಡ್ ಕಟ್ಸಿದ್ರೆ, ಇವರು ದೇವರ ಹೊಸಳ್ಳಿ ಅಲ್ಲಿ ಪಿರಮಿಡ್ ಕಟ್ಸಿದ್ರೆ, ಒಂದು ಪಿರಮಿಡ್ ಇರೋಕ್ಕೆ 8 ಕಿಲೋಮೀಟ್ರಲ್ಲಿ ಅದೆಲ್ಲ ಕಾಸ್ಮಿಕ್ ಎನರ್ಜಿ ತುಂಬಿರ್ತದಂತೆ. 8 ಕಿಲೋಮೀಟ್ರ್. ಅದು ಪಿರಮಿಡ್ ಕಟ್ಸಿದವ್ರು ಎಷ್ಟು ಅದೃಷ್ಟವಂತರು, ಎಷ್ಟು ಅವ್ರು ಏನು ಮಾಡೋದು ಬೇಕಾಗಿಲ್ಲ, ಊರು ತಿರುಗಿ ಹಿಂಗಿಗೆ ಮಾಡೋದು ಬೇಕಲ್ಲ. ಅವ್ರು ಸುಮ್ಮನೆ ಪಿರಮಿಡ್ ಕಟ್ಸಿದ್ರೆ ಅವ್ರ ಲೈಫ್ ಡಿಸೈನ್ ಆ ಜನ್ಮಕ್ಕೆ ಅವ್ರು ಮುಕ್ತಿ ಹೊಂದಂಗೆ. ಅಷ್ಟು ಜನಕ್ಕೆ ಅವರು ಎನರ್ಜಿ ಕೊಡ್ತಿದ್ದಾರೆ. ಎನರ್ಜಿಯಿಂದ ಅವ್ರ ಎಮೋಷನ್ ಕಡಿಮೆ ಆಗ್ತದೆ, ಆರೋಗ್ಯವಂತರಾಗ್ತಾರೆ, ಮಕ್ಕಳೆಲ್ಲ ಗ್ರಾಫಿಂಗ್ ಪವರ್ ಬೆಳೀತದೆ, ಅಲ್ಲಿ ಗಿಡ ಗಂಟಿಗಳೆಲ್ಲ ಚೆನ್ನಾಗಿ ಬೆಳೀತವೆ ಒಂದು ಪಿರಮಿಡಿಗೆ. ಸಾರ್ ಏನು ಹೇಳಿದ್ರು? ಪಿರಮಿಡ್ ಜಗತ್. ಅಂಥ ಪಿರಮಿಡ್ಗಳು ಎಲ್ಲ ಕಡೆ ಬರಬೇಕು. ಇನ್ನೊಂದು ಶಾಖಾಹಾರ ಜಗತ್ತು. ನಾವು ಇವಾಗ ಒಬ್ಬರಿಗೆ ಧ್ಯಾನ ಹೇಳ್ಕೊಟ್ಟಿವಿ ಅಂತ ತಿಳ್ಕೊಳ್ಳಿ. ಧ್ಯಾನ ಹೇಳ್ಕೊಟ್ಟಿವಿ, ಒಂದು ಮಂಡಲ ಧ್ಯಾನ ಮಾಡಿದ್ರು, ಅವ್ರು ಧ್ಯಾನ ಮಾಡಿ ಅವರು ಒಂದು ಧ್ಯಾನಿಗಳಾಗಿದ್ರು. ಸಾರ್ ಹೇಳಿದ್ರಲ್ಲ, ಒಂದು ಮಂಡಲ ಧ್ಯಾನ ಮಾಡಿದಾಗ ನಾವು ಶಾಖಾಹಾರಿಗಳಾಗಿ ಆದರೆ ಮಾತ್ರ ನಿಮಗೆ ಅದರಿಂದ ಬಿಡುಗಡೆ ಅಂತ ಹೇಳಿದಾಗ ಅವರು ಆ ರೋಗದಿಂದ ಹೊರಗೆ ಬಂದರು, ಮತ್ತು ಅದೇ ಶಾಖಾಹಾರನ ಕಂಟಿನ್ಯೂ ಮಾಡ್ಕೊತ ಹೋದರು. ಅವರಿಂದ ಇಲ್ಲಿವರೆಗೆ ಕನಿಷ್ಠ 20 ವರ್ಷ ಅಂತ ತಿಳ್ಕೊಳ್ಳಿ. ಎಷ್ಟು ಪ್ರಾಣಿಗಳು ಈ ಭೂಮಿ ಮೇಲೆ ಉಳಿದಿರ್ಬೋದು? ಒಂದು ಮೀನು, ಕುರಿ, ಕೋಳಿ, ಎಷ್ಟು ಪ್ರಾಣಿಗಳು ಉಳಿದಿರ್ಬೋದು. ಹಾಗೆ ನಾವು ಧ್ಯಾನ ಹೇಳ್ಕೊಟ್ಟಾಗ ಅವರು ಶಾಖಾಹಾರಿಯಾಗಿ ಪರಿಣಾಮ ಹೊಂದಿದಾಗ ಈ ಭೂಮಿ ಮೇಲೆ ಒಂದು ಕುರಿ ಆನಂದವಾಗಿರ್ತದೆ, ಒಂದು ಕೋಳಿ, ಒಂದು ಮೀನು, ಇನ್ನೂ ಏನೇನು ತಿಂತಾರೋ ಗೊತ್ತಿಲ್ಲ, ತತ್ತಿ, ಅವೆಲ್ಲ ಕೂಡ ಆನಂದವಾಗಿರ್ತವೆ. ಅವ್ರ ಜೀವನ, ಒಂದು ಕುರಿ ಹುಟ್ಟಿದ ಮೇಲೆ ಸಾಯತಕ್ಕನ ಒಂದು ಡಿಸೈನ್ ಇರ್ತದೆ. ಆದರೆ ನಾವು ಈ ಮಾಂಸಾಹಾರಿಗಳು ಏನು ಮಾಡ್ತಾರೆ? ಕಟ್ ಮಾಡ್ತಾರೆ. ಆ ಜೀವನ ಮುಕ್ತಿ ಹೊಂದಕ್ಕೆ ಇವ್ರು ಅವಕಾಶ ಕೊಟ್ಟಿಲ್ಲ, ಮತ್ತೆ ಅದನ್ನು ಹಿಂಸೆ ಕೊಟ್ಟು ಸಾಯಿಸಿ ತಿಂತಾ ಇದ್ದಾರೆ. ಹೌದಾ? ಅಲ್ಲಿ ಅವರಿಗೆ ಎಲ್ಲಿ ಸಿಗ್ತದೆ? ಆ ಆತ್ಮಗಳೇ ಸೋಲು ಅದೇನು ಗುಂಪಾಗಿ ಮೇಲೆ ಹೋಗಿ ಇವ್ರಿಗೆ ನನಗೆ ಇಷ್ಟು ಹಿಂಸೆ ಕೊಟ್ಟಾನೆ, ಇವ್ನಿಗೆ ಹಾಳಾಗೋಗ್ಲಿ, ಇವ್ನು ಹಿಂಗೆ ಆಗಲಿ ಅಂತ ಬೈಕಂತ ಒಂದು ಸಮೂಹ ಇರ್ತದಂತೆ ಮೇಲೆ. ಅವು ಘೋಷಣೆ ಮಾಡ್ತಿರ್ತವಂತೆ. ನಮಗೆ ಪ್ರಕೃತಿ ವ್ಯಾಲಿ ಅಂತ ರಾಯ ಜಗಪತಿ ರಾಜು ಅಂತ ಸಾರಿದ್ದಾರೆ. ಅವ್ರ ಸಾರಿಗೆ ಆ ಸೋಲ್ಗಳೆಲ್ಲ ಬಂದು ಹಿಂಗೆ ಹಿಡ್ಕೊತಾವಂತೆ. ನನಗಾಗಿ ನೀನು ಏನು ಮಾಡ್ತಾ ಇದ್ದೀ, ನನಗೆ ಇಷ್ಟು ಹಿಂಸೆ ಕೊಟ್ಟಾರೆ, ಅವ್ರಿಗಾಗಿ ನೀವು ಏನು ಮಾಡ್ತೀರಂತೆ ಹಂಗೆ ಹಿಡಿದು ಕೇಳ್ತಾವಂತೆ. ಸಾರಿ ಹೇಳ್ತಾರೆ. ಅದಕ್ಕಾಗಿ ಅವರು ಆಂಧ್ರದಿಂದ ಕರ್ನಾಟಕದವರೆಗೆ ನೀವು ಮೊನ್ನೆ 108 ರ್ಯಾಲಿಗಳು ಮಾಡಿದ್ರಲ್ಲ, ಅವ್ರು ಇಡೀ ಕರ್ನಾಟಕ, ಇಡೀ ಅಲ್ಲ ಆಂಧ್ರದಲ್ಲೆಲ್ಲ ಅದ್ಭುತವಾಗಿ ರ್ಯಾಲಿಗಳು ಮಾಡ್ಯಾರ. ಅಷ್ಟು ಈ ಮಾಂಸಾಹಾರಿಗಳಿಂದ ಅಷ್ಟು ಅನ್ಯಾಯ ದೌರ್ಜನ್ಯ ಆಗ್ತಾ ಇದೆ. ಪಿರಮಿಡ್ ಜಗತ್, ಶಾಖಾಹಾರ ಜಗತ್, ಧ್ಯಾನ ಜಗತ್, ಎಲ್ಲರಿಗೂ ಧ್ಯಾನ ಹೇಳ್ಕೊಡ್ತೀವಿ, ಆಲ್ರೆಡಿ ಅದರಲ್ಲಿ ಇದ್ದೀವಿ. ಅದಕ್ಕೆ ಇನ್ನೂ ಧ್ಯಾನ ಹೆಚ್ಚಿಗೆ ಹೇಳೋಕೆ ಪ್ರಯತ್ನ ಮಾಡೋಣ. ಇದಕ್ಕೆಲ್ಲ ಒಂದೇ ಒಂದು ಮಾರ್ಗ, ವಿಶ್ವಕ್ಕೆ ಹೋಗೋದು ಯಾವುದು? PMC. ಮೇಡಮ್ ಹೇಳಿದ್ರು PMCಗೆ
ಉತ್ತಮವಾಗಿ ದೇಣಿಗೆ ನೀಡ್ರಿ ಹೆಚ್ಚಾಗಿ ನೀಡ್ರಿ. ಒಂದು ನೀವು ಎಷ್ಟು ನಿಮ್ದೆಲ್ಲ ಬಂಡವಾಳ ಅದಕ್ಕೆ ಹಾಕಬೇಕಂತ ಏನಿಲ್ಲ. ಕನಿಷ್ಠ ಧರ್ಮ ಸಾರಿಗೆ ತಿಂಗಳಿಗೆ ಒಂದು 100 ರೂಪಾಯಿ, ಕನಿಷ್ಠ ಅಂದರೆ 100 ರೂಪಾಯಿ, ತಿಂಗಳಿಗೆ ಒಂದು 100 ರೂಪಾಯಿ ಹಾಕಿದ್ರು ಕೂಡ ಎಷ್ಟೊಂದು ಅವಕಾಶ ಸಿಗ್ತದೆ. PMC ಆಫೀಸ್ ಇಲ್ಲ, ಅಲ್ಲಿ ವರ್ಕರ್ಗೆ ಸಂಬಳ ಇಲ್ಲ, ಮತ್ತು ಅದು ನಡೆಸೋಕೆ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಬಂಡವಾಳ ಇಲ್ಲ. ಅದಕ್ಕಾಗಿ ನಾವು ನೋಡಿ ಧ್ಯಾನ ಜಗತ್ ಎಲ್ಲರೂ ಧ್ಯಾನಿಗಳಂದರೆ ಎಷ್ಟು ಚೆನ್ನಾಗಿರ್ತದೆ, ಭೂಮಿ ಸಸ್ಯಶ್ಯಾಮಲ ಆಗ್ತದೆ, ಭೂಮಿ ರೋಧಿಸ್ತಿದ್ದಾಳೆ. ಎಷ್ಟು ಪಾಪಿಗಳನ್ನು ನೀನು ಎಷ್ಟು ವರ್ಷಗಳನ್ನು ಓರಬೇಕು, ಯಾವಾಗ ಮುಕ್ತಿ ನನಗೆ. ಶಾಖಾಹಾರಗಳಾದ ಎಲ್ಲ ಪ್ರಾಣಿಗಳೆಲ್ಲ, ಒಬ್ಬ ಶಾಖಾಹಾರ ಆದರೆ ಎಷ್ಟು ಪ್ರಾಣಿಗಳು ಉಳಿತೇವೆ. ಮತ್ತು ಒಬ್ಬ ಪಿರಮಿಡ್ ಕಟ್ಟಿದರೆ ಎಷ್ಟು ನೈರ್ಮಲ್ಯ ಬರ್ತದೆ, ಎಷ್ಟು ಜ್ಞಾನ ಸಿಗ್ತದೆ. ಏನೂ ಇಲ್ದವ್ರು ಕೂಡ ಹೊರಗೆ ಬರ್ದವ್ರು ಕೂಡ ಅಲ್ಲಿ ಹೋಗಿ ಧ್ಯಾನ ಮಾಡ್ತಾರೆ, ಎಷ್ಟೋ ಅನುಭವ ಹೊಂದ್ತಾರೆ. ಇಷ್ಟೆಲ್ಲ ಕಾರ್ಯಕ್ರಮಗಳು ಒಂದೇ ಒಂದು ಧ್ಯಾನಕ್ಕಾಗಿ, ಧ್ಯಾನ ಜಗತ್ತಿಗಾಗಿ ಒಂದು 100 ರೂಪಾಯಿ, ಶಾಖಾಹಾರಕ್ಕೆ ಒಂದು 100 ರೂಪಾಯಿ, ಪಿರಮಿಡ್ಗೆ ಒಂದು 100 ರೂಪಾಯಿ ಇಲ್ಲ, ಒಂದು 100 ರೂಪಾಯಿ ಕೊಡ್ರಿ. ಇದು ಇಷ್ಟೆಲ್ಲ ವಿಶ್ವ ಜಗತ್ತಿಗೆ ಹಾಕೋಕ್ಕೆ ನೀವು ಅವಕಾಶ ಮಾಡಿಕೊಟ್ಟವ್ರು ಆಗ್ತೀರಾ. ಪ್ರತಿಯೊಬ್ಬರು ನಿಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಪ್ರತಿ ತಿಂಗಳು ಒಂದು 100 ರೂಪಾಯಿ ಬರೆದಿಟ್ಬಿಡ್ರಿ. ಆಲ್ರೆಡಿ 500 ಮೆಂಬರ್ ಆಗಿ ಕೊಡ್ತಾ ಇದ್ದೀರಾ. ಅದ್ರ ಜೊತೆಗೆ ನಾವೆಲ್ಲರೂ ಒಂದು 100 ರೂಪಾಯಿ ಕೊಟ್ಟು ನಮ್ಮ ಸಂಸ್ಥೆಯನ್ನು ಧ್ಯಾನ ಜಗತ್ತಾಗಿ, ಶಾಖಾಹಾರ ಜಗತ್ತಾಗಿ, ಪಿರಮಿಡ್ ಜಗತ್ತಾಗಿ ಬೆಳೆಸೋಕ್ಕೆ ನಾವು ಪ್ರಯತ್ನ ಮಾಡೋಣ. ಅದೇ ರೀತಿ ಪ್ರತಿಯೊಬ್ಬರು PMC ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ, ಆ ಸಂಖ್ಯೆನ ಬೆಳೆಸಿರಿ. ಹಾಗೇನೆ ಪ್ರತಿಯೊಬ್ಬರು ಪ್ರತಿ ತಿಂಗಳು ಒಂದು ತೀರ್ಮಾನ, ನಾನು ಕಟ್ತೀನಿ, ನಾನು ಹೆಂಗಿದ್ರು ನಾನು ಹೊರಗೆ ಎಲ್ಲರಿಗೂ ಈ ರೀತಿ ಹೋಗಿ ಹೇಳೋಕ್ಕೆ ಅವಕಾಶ ಇರೋದಿಲ್ಲ, ಪ್ರಚಾರ ಮಾಡೋಕ್ಕೆ ಅವಕಾಶ. ಫ್ಯಾಮಿಲಿ ಅಂದರೆ ಎಷ್ಟೊಂದು ಅಡಚಣೆ ಇರ್ತವೆ, ಆದರೂ ಕೂಡ ನಾನು ವಿಶ್ವಕ್ಕೊಂದು ಸಹಾಯ ಮಾಡ್ತೀನಿ. ನನ್ನಿಂದ ಪಿರಮಿಡ್ಗಳು ಬರಬೇಕು, ನನ್ನಿಂದ ಪ್ರಾಣಿಗಳು ಉಳಿಬೇಕು, ನನ್ನಿಂದ ಎಲ್ಲರೂ ವಿಶ್ವವೆಲ್ಲ ಧ್ಯಾನಿಗಳಾಗಬೇಕು. ಬರೀ ಇಂಡಿಯಾ ಅಲ್ಲ, ವಿಶ್ವ ಜಗತ್ತು ಇದು ಎಲ್ಲರೂ ದ್ಯಾಸ ಇಟ್ಕೊಂಡಿದೆ. ಎಲ್ಲರೂ ಮನವೊಲಿಕೆ ಮಾಡಿಕೊಂಡು ಎಲ್ಲರೂ ಕರ್ತವ್ಯ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಪ್ರತಿ ತಿಂಗಳು 100 ರೂಪಾಯಿ ಮಾಡಿರಿ. ನಮ್ಮದು PMC ಆಫೀಸ್ ಎಷ್ಟು ಹೆಚ್ಚಾಗಿ ಚೆನ್ನಾಗಿ ಬೆಳೀತದೆ. 1 ವರ್ಷ ಕೊಟ್ಟು ನೋಡ್ರಿ. ನಾನು ಇವಾಗ ಇಲ್ಲೆಲ್ಲ ಕೊಡೋಕ್ಕೆ ಪ್ರಯತ್ನ ಮಾಡಿದೆ, ನನಗೆ ಅವಕಾಶ ಸಿಗಲಿಲ್ಲ. ಅದಕ್ಕೆ ಇವರು ಒಂದು ತಿಂಗಳಿಗೆ 1000 ರೂಪಾಯಿ ಆಂಧ್ರ ಕಳಿಸ್ತಾರೆ, ಮತ್ತು ಇಲ್ಲಿ 1000 ರೂಪಾಯಿ ತಂದು ಕೊಡೋಕ್ಕೆ ದಾರಿ ಇಲ್ಲ. ಅದಕ್ಕಾಗಿ ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲೇ ಕಟ್ಟಾಗಿ ತಿಂಗಳಿಗೆ 5ನೇ ತಾರೀಕು 7ನೇ ತಾರೀಕು ಹೋಗ್ತಾ ಇರ್ತದೆ. ಅದು ನಾನು 500 ರೂಪಾಯಿ ನಮ್ಮ ಹುಡುಗರದು ಕೊಟ್ಟಾಗ 10,000 5,000 ಆಗ್ತದೆ, ಅದು ನಾನು ಡೈರೆಕ್ಟಾಗಿ ಅಲ್ಲಿಗೆ ಕಳಿಸ್ತಾ ಇದ್ದೆ. ಅದಕ್ಕಾಗಿ 1 ವರ್ಷದಲ್ಲಿ ನಾನು 15 ಲಕ್ಷ ಪಡ್ತೀನಿ. ವಿಶ್ವ ನನಗೆ ಕೊಟ್ಟಿದ್ದೆ. ನೀವು ಕೊಟ್ಟು 100 ರೂಪಾಯಿ ಎಲ್ಲಿ ಹೋಗಿಲ್ಲ. ಒಂದು ವರ್ಷ ಕೊಟ್ಟು ನೋಡ್ರಿ. 1 ವರ್ಷ ತಿರುಗಿ ಹಾಕಿದ್ಮೇಲೆ ನಿಮ್ಮದು ಫೈನಾನ್ಸ್ ಲೆವೆಲ್ ನೋಡ್ಕೊಳ್ರಿ. ನೀವೇ 10ರಷ್ಟು 100ರಷ್ಟು 1000ರಷ್ಟು ನಿಮಗೆ ಬರ್ತದೆ. ಕೊಟ್ಟಿದ್ದು ಎಲ್ಲಿ ಹೋಗಿದ್ದಿಲ್ಲ, ಕೊಟ್ಟಿದ್ದು ಕಟ್ಟಿಟ್ಟ ಬುತ್ತಿ ಇದ್ದಂಗೆ. ನಾನು 15 ಲಕ್ಷ ಇಟ್ಟು ನಮ್ಮ ಮಗಳು ಮದುವೆ ಮಾಡೀನಿ. ನಾನು ಕನಸಿನಲ್ಲಿ ಕೂಡ ಅಂದ್ಕೊಂಡಿದ್ದಿಲ್ಲ ನಂಗೆ ಅಷ್ಟು ದುಡ್ಡು ಬರ್ತದೆ, ಅಷ್ಟು ಗ್ರೇಟಾಗಿ ಬರ್ತೀನಿ ಅಂತ ಅಂದ್ಕೊಂಡಿಲ್ಲ. ವಿಶ್ವ ನಾನು ಕೊಟ್ಟಿದ್ದೆ, ಪತ್ರಿಜವರು ಯೂನಿವರ್ಸ್ ನಾನು ಕೊಟ್ಟಿದ್ದೆ. ನಾನು ಕೊಟ್ಟಿದ್ದು ಕೇವಲ ತಿಂಗಳಿಗೆ 500 ಅಷ್ಟೇ. ಅದು ಹೆಂಗೆ ಬಂತ ಏನಿಲ್ಲ. ಇವಾಗ ಕೂಡ ನನಗೆ 1 ರೂಪಾಯಿ ಜವಾಬ್ದಾರಿ ಇಲ್ಲ. ಹಾಗೆ ನಡೆದೋಯ್ತು. ಹಾಗೆ ನೀವೆಲ್ಲ ಅಂಥ ರೀತಿ ಸುಖವಾದ ಫೈನಾನ್ಸ್ ಆಗಿ ಅದ್ಭುತವಾದ ಆನಂದವಾದ ರೀತಿ ಅನುಭವಿಸ್ತೀರಿ. ಫೈನಾನ್ಸಲ್ಲಿ ಹೋದರೆ 100ಕ್ಕೆ 90ರಷ್ಟು ನಾವು ಫ್ರೀ ಆಗ್ತೀವಿ. ಅದು ಹೆಚ್ಚಿಗಿದ್ರೆ ಏನಾದರೂ ಮಾಡ್ಬೋದು, ಏನಾದರೂ ಕೊಡು, ಪಿರಮಿಡ್ ಕಟ್ಸ್ಬೋದು, ರ್ಯಾಲಿ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಹಾಗೆ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ತಿಂಗಳಿಗೆ 100 ರೂಪಾಯಿ ಕೊಟ್ಟು PMCಗೆ ಅವಕಾಶ ಮಾಡಿಕೊಡ್ರಿ. ಅದಕ್ಕಾಗಿ 3 ರೀತಿ ನೀವು ಸಹಾಯ ಸಹಕಾರ ಮಾಡ್ತೀರಿ. ನೀವು ಬರೀ ಬೆಂಗಳೂರು ಇಂಡಿಯಾ ಅಲ್ಲ, ವಿಶ್ವಕ್ಕೆ ಮಾಡ್ತೀರಿ. ಅದಕ್ಕಾಗಿ ಎಲ್ಲರೂ ಪ್ರತಿಯೊಬ್ಬರು ದಯಮಾಡಿ PMCಗೆ ಪ್ರತಿಯೊಂದು ತಿಂಗಳು 100 ರೂಪಾಯಿ ಕೊಟ್ಟು ಅದನ್ನು ಹೆಚ್ಚಿಗೆ ಬೆಳೆಸೋಕ್ಕೆ ಅವಕಾಶ ಮಾಡಿಕೊಡ್ರಿ. ನಮಗೆ ಈ ಅವಕಾಶ ಮಾಡಿಕೊಟ್ಟ ಎಲ್ಲ ಆತ್ಮಬಂಧುಗಳಿಗೂ, ಈ ವಿರೂಪಾಕ್ಷಿಯ ಬಾಹುಬಲಿ ಟೀಮ್ ಮತ್ತು PMCಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.